ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ಅನ್ಲಿಮಿಟೆಡ್ ಈ ಪ್ರಾರ್ಥನಾ ಕೂಟಕ್ಕಾಗಿ ವಂದನೆ ಹೇಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ 14 ದಿವಸದ ವಿಶೇಷ ಮಾಲ್ತಾ ಮೆಲಿತೆ ಸಮ್ಮೇಳನಕ್ಕಾಗಿ ವಂದನೆ. ಈ ಸಮ್ಮೇಳನದ 2ನೇ ದಿವಸದ ಮೊದಲನೇ ಸೆಕ್ಷನ್ಗೆ ಬರುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಕೂಟಕ್ಕೆ ಕೂಡಿ ಬಂದ ಎಲ್ಲ ನಿನ್ನ ಮಕ್ಕಳಿಗಾಗಿ ವಂದನೆ ಹೇಳ್ತಾನೆ. ಯಾವ ವಿಷಯಕ್ಕಾಗಿ ಅವರು ಎದುರು ನೋಡಿಕೊಂಡು ಬಂದಿದ್ದಾರೋ ಅವ್ರ ಜೀವಿತದ ಬಿಡುಗಡೆ ಕಾಣುವ ಹಾಗೆ ನೀವು ಕೃಪೆ ಮಾಡಬೇಕಾ ಕರ್ತನೆ ಕೇಳ್ಕೊಡ್ತೇವೆ. ಮುಂದಿನ ಸಮಯದ ವಾಕ್ಯದ ಮೂಲಕ ಮಾತಾಡು, ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಕೈಗೆ ಒಪ್ಪಿಸ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಓಕೆ, ದೇವರಿಗೆ ಮಹಿಮೆ ಆಗಲಿ. ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ದೇವರಾತ್ಮನು ನನಗೆ ಕೊಟ್ಟಂತ ಒಂದು ವಾಕ್ಯ ಏನೆಂದರೆ ಅಭಿಷೇಕದ ಕುರಿತಾಗಿ ಮಾತಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಪ್ರತಿಯೊಬ್ಬರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳಲೇಬೇಕು. ಹೊಂದಿಕೊಂಡ ಅಭಿಷೇಕವನ್ನು ಅದನ್ನು ಕಾಪಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅಭಿಷೇಕ ಹೊಂದಿಕೊಳ್ಳುವಂಥದ್ದು ಮಾತ್ರವಲ್ಲ, ಹೊಂದಿಕೊಂಡ ಅಭಿಷೇಕವನ್ನು ದೇವ ಜನರು ಕಾಪಾಡಿಕೊಳ್ಳುವುದಕ್ಕೂ ಕಲಿತಿರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಾವು ಅಭಿಷೇಕದ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ. ಮೊದಲನೇದಾಗಿ ಅಭಿಷೇಕ ಎಂದರೆ ಏನು? ಹಲ್ಲೆಲೂಯಾ. ವಾಟ್ ಈಸ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್? ಅಭಿಷೇಕ ಎಂದರೆ ಏನು ಅದನ್ನು ನಾವು ಮೊದಲನೇದಾಗಿ ಕಲಿತುಕೊಳ್ಳೋಣ. ನಾವು ಯೆಶಾಯನ ಪುಸ್ತಕ 32ನೇ ಅಧ್ಯಾಯದ 15ನೇ ವಾಕ್ಯನ ಓದಿಕೊಳ್ಳುವ. ಅಭಿಷೇಕ ಎಂದರೆ ಮೊದಲನೇದಾಗಿ ಉನ್ನತ ಲೋಕದಿಂದ ಒಂದು ಕ್ರೈಸ್ತ ವಿಶ್ವಾಸಿಗಳ ಮೇಲೆ ಸುರಿಸಲ್ಪಡುವ ಪರಿಶುದ್ಧಾತ್ಮನ ಒಂದು ಸುರಿಸುವಿಕೆಗೆ ಅಭಿಷೇಕ ಎಂಬುದಾಗಿ ಹೇಳ್ತಾರೆ. ಓದಿ ಆ ವಾಕ್ಯ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು. ಓಕೆ, ಪುನಃ ಸ್ಟಾರ್ಟಿಂಗ್ ಇಂದ ಓದಿ. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಹಲ್ಲೆಲೂಯಾ. ಬಳಿಕ ಎಲ್ಲಿಂದ? ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ಯಾರ ಮೇಲೆ ಸುರಿಸಲ್ಪಡುವುದು? ನಮ್ಮ ಮೇಲೆ ಸುರಿಸಲ್ಪಡುವುದು. ಪ್ರೈಸ್ ಗಾಡ್. ಹಾಗಾದ್ರೆ ಅಭಿಷೇಕ ಎಂಬುದಾಗಿ ಹೇಳ್ಬೇಕಾದ್ರೆ ಮೊದಲನೇದಾಗಿ ಉನ್ನತ ಲೋಕ. ಉನ್ನತ ಲೋಕ ಅಂದ್ರೆ ಯಾವ ಲೋಕ? ಪರಲೋಕ, ಸ್ವರ್ಗದ ಕುರಿತಾಗಿ, ಪರಲೋಕದ ಕುರಿತಾಗಿ ಈ ವಾಕ್ಯಗಳು ನಮಗೆ ಹೇಳ್ತಾ ಇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಉನ್ನತ ಲೋಕದಿಂದ ದೇವರು ನಮ್ಮ ಮೇಲೆ ಸುರಿಸುವಂತಹ ಪರಿಶುದ್ಧಾತ್ಮನ ಸುರಿಸುವಿಕೆ ಆಗಿದೆ. ಒಂದನೇದಾಗಿ ಅಭಿಷೇಕ ಎಂಬುವಂಥದ್ದು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಈ ಆತ್ಮನ ಸುರಿಸುವಿಕೆಯನ್ನು ತನ್ನ ಜನರ ಮೇಲೆ ಸುರಿಸಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ಯಾಕಂದ್ರೆ ಯೋವೇಲನ ಮೂಲಕವಾಗಿ ಸಾವಿರಾರು ವರ್ಷಗಳ ಹಿಂದೆ ದೇವರು ವಾಗ್ದಾನ ಮಾಡಿದ ಆತ್ಮನ ಸುರಿಸುವಿಕೆ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 28-29 ವಾಕ್ಯನ ಓದಿಕೊಳ್ಳೋಣ. ಬುಕ್ ಆಫ್ ಜಾಯಲ್ ಚಾಪ್ಟರ್ 2 28-29. ಅಲ್ಲಿ ನಾವು ನೋಡ್ತೇವೆ, ಕೊನೆಯ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ. ಯಾಕಂದರೆ ನಾವು ಮೆಲ್ಲಗೆ ಹೋದರೆ ಆಗೋದಿಲ್ಲ. ನಾವು ಬೇಗನೆ ವಾಕ್ಯ ತೆಗಿಬೇಕು ಅಂದರೆ ಇಲ್ಲಿಂದ ಓದಬೇಕು, ಅದು ಅಲ್ಲಿಂದ ಫಟಾಫಟ ಆಗಬೇಕು, ಇಲ್ಲದ್ರೆ ಆಗೋದಿಲ್ಲ. ಪ್ರೈಸ್ ಗಾಡ್. ಕಡೆಯ ದಿವಸಗಳಲ್ಲಿ ದೇವ್ರ ವಾಕ್ಯ ಏನು ಮೆನ್ಷನ್ ಮಾಡಿದೆ ಅಲ್ಲಿ? ಕಡೆಯ ದಿನಗಳಲ್ಲಿ ತನ್ನ ಆತ್ಮವನ್ನು ದಾಸ ಮತ್ತು ದಾಸಿಯರ ಮೇಲೆ ದೇವರು ಏನು ಮಾಡ್ತಾನಂತೆ? ಸುರಿಸುತ್ತಾನೆಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಪ್ರೈಸ್ ಗಾಡ್. ಹಾಗೆ ದೇವರು ಕೊನೆಯ ದಿವಸಗಳು ಎಂಬುದಾಗಿ ಹೇಳ್ಬೇಕು. ಯಾವ ದಿನಗಳ ಬಗ್ಗೆ ದೇವರು ಮಾತಾಡ್ತಾ ಇದ್ದಾನೆ? ಈ ದಿವಸಗಳು. ಯಾಕೆ ಈ ದಿವಸಗಳು? ನಾ ಇಬ್ರಿಯ ಪುಸ್ತಕ 1ನೇ ಅಧ್ಯಾಯ 1, 2, 3 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಇಬ್ರೂ ಚಾಪ್ಟರ್ 1:1-2. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಪುರಾತನ ಕಾಲ ಎಂಬುದಾಗಿ ಹೇಳ್ಬೇಕಾದ್ರೆ
ಇದು ಯೇಸು ಸ್ವಾಮಿ ಬರಕ್ಕೆ ಮುಂಚಿನ ಕಾಲ, ಹಳೆಬಡಂಬಡಿಕೆಯ ಕಾಲ. ಪ್ರೈಸ್ ಗಾಡ್. ಅದಕ್ಕೆ ಪುರಾತನ ಕಾಲ ಎಂಬುದಾಗಿ ಹೇಳ್ತಾ ಇದ್ದಾರೆ, ಮೆನ್ಷನ್ ಮಾಡಲ್ಪಟ್ಟಿದೆ. ಆದರೆ ಈ ಅಂತ್ಯ ದಿನಗಳಲ್ಲಿ, ಯಾಕಂದರೆ ಈಗಿನ ದಿವಸಗಳು, ಈ ಕಡೆಯ ದಿವಸಗಳು, ನಾವು ಜೀವಿಸುವಂಥ ದಿವಸಗಳು ಕಡೆಯ ದಿವಸಗಳು, ಅಂತ್ಯ ದಿವಸಗಳಾಗಿವೆ. ಅದು ಸಭೆಯ ಒಂದು ಕಾಲವಾಗಿದೆ, ಕೃಪೆಯ ಕಾಲವಾಗಿದೆ. ಯೇಸು ಕ್ರಿಸ್ತನ ನಂತರದ, ಈ ಲೋಕಕ್ಕೆ ಮನುಷ್ಯನಾಗಿ ಬಂದ ನಂತರ ದಿವಸಗಳು, ಅಥವಾ ಸಭೆಯ ಹೊಸ ಒಡಂಬಡಿಕೆಯ ಸಭೆಯ ಸ್ಥಾಪನೆಯ ನಂತರದ ದಿವಸಗಳು ಅಂತ್ಯ ದಿವಸಗಳಾಗಿವೆ. ಇಲ್ಲಿ ತನ್ನ ದೇವರು ಯಾರ ಮೂಲಕ ಮಾತಾಡ್ತಾ ಇದ್ದಾನೆ? ತನ್ನ ಮಗನ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ಇದರ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಅಂತ್ಯ ದಿವಸಗಳು ಎಂಬುದಾಗಿ ಹೇಳಬೇಕಾದ್ರೆ ಇದು ನಾವು ಇರುವಂತ ಕಾಲದ ಕುರಿತು ಮಾತಾಡ್ತಾ ಇದೆ. ಹೊಸ ಒಡಂಬಡಿಕೆಯ ಸಭೆಯ ಕಾಲದ ಕುರಿತಾಗಿ ಮಾತಾಡ್ತಾರೆ. ಈ ಕಾಲದಲ್ಲಿ ದೇವರು ಏನ್ ಮಾಡ್ತಾನಂತೆ? ದಾಸ ದಾಸಿಯರ ಮೇಲೆ ತನ್ನ ಆತ್ಮವನ್ನು, ಅಂದ್ರೆ ವ್ಯತ್ಯಾಸ ಇಲ್ಲದೆ, ಯಾವುದೇ ವ್ಯತ್ಯಾಸ ಇಲ್ಲದೆ ಗಂಡಸ ಸ್ತ್ರೀಯರ ಮೇಲೂ ಪುರುಷರ ಮೇಲೆ ಏನ್ ಮಾಡ್ತಾನಂತೆ? ದೇವರು ತನ್ನ ಆತ್ಮವನ್ನು ಸುರಿಸುತ್ತಾನೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಹಾಗಾದ್ರೆ ಅದೇ ವಾಕ್ಯವನ್ನು ಅಪೊಸ್ತಲರ 2ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ಪಂಚಶತಮ ದಿವಸದಲ್ಲಿ ಪೇತ್ರನು ಉಲ್ಲೇಖಿಸಿ ಹೇಳುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಹಾಗಾದ್ರೆ ಮೊದಲದಾಗಿ ಅಭಿಷೇಕ ಅಂದ್ರೆ ಏನಾಗಿದೆ? ಉನ್ನತ ಲೋಕದಿಂದ ಸುರಿಸುವ ಆತ್ಮನ ಸುರಿಸುವಿಕೆ ಏನಾಗಿದೆ? ಅಭಿಷೇಕವಾಗಿದೆ. ಎರಡನೇದಾಗಿ ಅಭಿಷೇಕ ಅಂದರೆ ಅಪೊಸ್ತಲರ 1:8 ವಾಕ್ಯ ಓದುವ. ಬುಕ್ ಆಫ್ ಆಕ್ಟ್ಸ್ ಆಫ್ ಅಪೊಸ್ತಲ್ ಚಾಪ್ಟರ್ 1:8. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂತ. ಆಮೆನ್. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು, ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚೆ ಎಣ್ಣೆ ಮರದ ಗುಡ್ಡದ ಮೇಲೆ ಇರುವಂತ ಸ್ವಾಮಿ ತನ್ನ ಜೊತೆ ಇರುವಂತ 11 ಶಿಷ್ಯರಿಗೆ ಹೇಳಿದಂತ ಮಾತಾಗಿದೆ. ಅದು ಏನಾಗಿದೆ? ಅದು ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ಅಲ್ಲಲುಯ್ಯ. ಪರಿಶುದ್ಧಾತ್ಮನು ನಮ್ಮ ಮೇಲೆ ಬರುವ ಒಂದು ಅನುಭವ, ಮೇಲೆ ಬರುವಂತ ಒಂದು ಅನುಭವ, ಪವಿತ್ರಾತ್ಮನಿಂದ ಹೊದಿಸಲ್ಪಡುವಂತ ಒಂದು ಅನುಭವವಾಗಿದೆ ಅಭಿಷೇಕ. ಈ ಪವಿತ್ರಾತ್ಮ ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬರುವಾಗ ಏನಾಗ್ತದೆ? ಆ ವ್ಯಕ್ತಿಯು ಬಲವನ್ನು ಹೊಂದಿಕೊಳ್ಳುತ್ತಾನೆ. ಯಾವ ಬಲ? ಉನ್ನತವಾದ ಬಲ. ಪ್ರೈಸ್ ಗಾಡ್. ಈ ಲೋಕಕ್ಕೂ ಮೀರಿದಂತ ಬಲ, ಅಸಾಧಾರಣದ ಬಲವನ್ನು ಆತನು ಹೊಂದಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಆತನ ವ್ಯಕ್ತಿತ್ವ ಬದಲಾಗುತ್ತದೆ, ಆತನ ಚಿಂತೆ ಬದಲಾಗುತ್ತದೆ, ಆತನ ಸ್ವಭಾವ ಬದಲಾಗುತ್ತದೆ, ಆತನ ಜೀವಿತವು ಬದಲಾಗುತ್ತದೆ. ಅದಕ್ಕೆ ಸ್ವಾಮಿ ಹೇಳಿದು ಅಪೊಸ್ತಲರ 1:8 ವಾಕ್ಯದಲ್ಲಿ, ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೂದಾಯ ಸಮಾರ್ಯ ಜೆರೂಸಲೇಮ್ ಮತ್ತು ಪ್ರಪಂಚದ ಕಡೆಗಳಿಗೆ ನೀವು ನನಗೆ ಸಾಕ್ಷಿಗಳಾಗಿರುತ್ತೀರಿ. ಹಲ್ಲೆಲೂಯಾ. ಹಾಗಾದ್ರೆ ಈ ಪವಿತ್ರಾತ್ಮನು ಮೇಲೆ ಬರುವಂತ ಅನುಭವ, ಅಥವಾ ಯಾವಾಗ ಪವಿತ್ರಾತ್ಮ ಮೇಲೆ ಬರುತ್ತಾನೋ ಅವಾಗ ನಾವು ಬಲ ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಉನ್ನತ ಬಲದಿಂದ ನಾವು ತುಂಬಿಸಲ್ಪಡುತ್ತೇವೆ. ಸಾಕ್ಷಿಯಾಗಿ ನಾವು ಜೀವಿಸುವುದಕ್ಕೆ ದೇವರು ನಮಗೆ ಕೃಪೆ ಕೊಡ್ತಾನೆ. ಮೂರನೇದಾಗಿ ಪವಿತ್ರಾತ್ಮನ ಅಭಿಷೇಕ ಎಂದರೆ 1 ಸಾಮುವೇಲ 16:13 ವಾಕ್ಯ ಓದಿಕೊಳ್ಳುವ. ಪರಿಶುದ್ಧ ಆತ್ಮನು ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ, ವಿಶ್ವಾಸಿಯ ಜೊತೆಯಲ್ಲಿ ಅಸಾಧಾರಣವಾದ ರೀತಿಯಲ್ಲಿ ಶಾಶ್ವತವಾಗಿ ವಾಸ ಮಾಡುವುದಕ್ಕೆ ಬರುವಂತ ಒಂದು ಅನುಭವ. ಓದಿ. ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಕೂಡಲೇ ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಹಲ್ಲೆಲೂಯಾ. ಯೆಹೋವನ ಆತ್ಮವು ದಾವೀದನ ಮೇಲೆ ಬಂದು ನೆಲೆಗೊಂಡಿತು. ಹಲ್ಲೆಲೂಯಾ. ಅಭಿಷೇಕ ಬರುವಾಗ ಪರಿಶುದ್ಧಾತ್ಮನು ಒಬ್ಬ ಕ್ರೈಸ್ತ ವಿಶ್ವಾಸಿಯ ಒಳಗಡೆ, ಹಲ್ಲೆಲೂಯಾ, ಶಾಶ್ವತವಾಗಿ ನೆಲೆಗೊಳ್ಳುತ್ತಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನು ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿಯ ಒಳಗಡೆ ಬರುತ್ತಾ ಇದ್ದ, ಹೋಗುತ್ತಾ ಇದ್ದ, ಬರುತ್ತಾ ಇದ್ದ, ಹೋಗುತ್ತಾ ಇದ್ದ. ಪ್ರೈಸ್ ಗಾಡ್. ಕೆಲಸ ಆಗಬೇಕಾದ್ರೆ ಬರ್ತಾ ಇದ್ದ, ಕೆಲಸ ಆದ ಮೇಲೆ ಹೋಗ್ತಾ ಇದ್ದ, ತಿರುಗಿ ಹೋಗ್ತಾ ಇದ್ದ. ಶಾಶ್ವತವಾಗಿ ಒಬ್ಬ ವ್ಯಕ್ತಿಯ ಒಳಗಡೆ ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಆದರೆ
ಹೊಸ ಒಡಂಬಡಿಕೆಗೆ ನಾವು ಬಂದಿರುವುದಾದ್ರೆ ಯೇಸು ಒಂದು ಮಾತನ್ನು ಹೇಳಿದ. ಯೋಹನ್ನನ ಸುವಾರ್ತೆ 14ನೇ ಅಧ್ಯಾಯದ 16 ವಾಕ್ಯದ ಓದುವುದಾದ್ರೆ, ನಾನು ತಂದೆಯ ಬಳಿ ಬೇಡಿಕೊಳ್ಳುವೆನು, ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಕೊಡುವನು, ಆತನು ಸದಾ ಕಾಲ ನಿಮ್ಮ ಸಂಗಡ ವಾಸ. ಓದಿ ಸಿಕ್ಕಿದ್ರೆ ಓದಿ ವಾಕ್ಯವನ್ನು. ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. 16ರಿಂದಲೇ ಓದಿ, 16ರಿಂದಲೇ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಪ್ರೈಸ್ ಗಾಡ್. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯ ಮೇಲೆ ಇಳಿಯುವಾಗ ತಿರುಗಿ ಆತನು ಹೋಗುವುದಿಲ್ಲ. ಆತನು ಸದಾಕಾಲ ದಿನದ 24 ಗಂಟೆ 365 ದಿವಸಗಳು ಆ ವ್ಯಕ್ತಿಯು ಈ ಲೋಕ ಬಿಟ್ಟು ಹೋಗುವವರೆಗೂ ಆತನ ಸಂಗಡ ಆತನು ಇರುತ್ತಾನೆ. ಅಲ್ಲಲೂಯ್ಯ. ಆತನ ಜೊತೆಯಲ್ಲಿ ಆತನು ಇರುತ್ತಾನೆ. ಪ್ರೈಸ್ ಗಾಡ್. ಇದು ಹೊಸ ಒಡಂಬಡಿಕೆಯ ಅಭಿಷೇಕದ ಒಂದು ವಿಶೇಷತೆಯಾಗಿದೆ. ಅಲ್ಲಿ ದಾವೀದನ ಮೇಲೆ ಶಾಶ್ವತವಾಗಿ ಪವಿತ್ರಾತ್ಮನು ಏನಾದಂತೆ ನೆಲೆಗೊಂಡನು. ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಪವಿತ್ರಾತ್ಮ ನಮ್ಮ ಮೇಲೆ ಇಳಿಯುವಂತ ಒಂದು ಅನುಭವ. ಅಭಿಷೇಕ ಅಂದ್ರೆ ಮೂರನೇದಾಗಿ ಏನಾಗಿದೆ, ಪವಿತ್ರಾತ್ಮನು ಕ್ರೈಸ್ತ ವಿಶ್ವಾಸಿಯ ಮೇಲೆ ಇಳಿದು ಬರುವ ಒಂದು ಅನುಭವವಾಗಿದೆ. ಪ್ರೈಸ್ ಗಾಡ್. ಆತನು ಇಳಿದು ಬಂದು ಆತನು ಬಿಟ್ಟು ಹೋಗುವಾತನಲ್ಲ, ಹೋಗಿ ಬರುತ್ತಾ ಇರುವಾತನಲ್ಲ. ಒಂದು ಸಲ ಒಬ್ಬ ವ್ಯಕ್ತಿಯ ಮೇಲೆ ಆತನು ಇಳಿದ್ರೆ ಅದು ಶಾಶ್ವತವಾಗಿ ಆ ವ್ಯಕ್ತಿಯ ಜೊತೆಯಲ್ಲಿ ಆತನು ಇರುವಾತನಾಗಿರುತ್ತಾನೆಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಲೂಯ್ಯ. ಹಾಗಾದರೆ ಪ್ರೈಸ್ ಗಾಡ್, 3 ವಿಷಯ ನಾನು ಹೇಳಿದೆ ಪವಿತ್ರಾತ್ಮನ ಅಭಿಷೇಕ ಎಂದರೇನು. ಒಂದನೇದಾಗಿ ನಾವು ಏಷ್ಯಾ 32:15 ನಾವು ತಿಳಿದೆವು, ಉನ್ನತ ಲೋಕದಿಂದ ಸುರಿಸಲ್ಪಡುವ ಪರಿಶುದ್ಧಾತ್ಮನ ಸುರಿಸುವಿಕೆ. ಎರಡನೇದಾಗಿ ಅಪೊಸ್ತಲಕೃತ್ಯ 1:8 ಪವಿತ್ರಾತ್ಮ ನಮ್ಮ ಮೇಲೆ ಬರಲು ನಾವು ಬಲವನ್ನು ಹೊಂದಿಕೊಂಡು ಯೂದಾಯ, ಸಮಾರ್ಯ, ಜೆರುಸಲೇಮ್, ಪ್ರಪಂಚದ ಕಟ್ಟ ಕಡೆಗಳಿಗೆ ನಾವು ಸಾಕ್ಷಿಗಳಾಗುವಂಥ ಒಂದು ಅನುಭವ. ಮೂರನೇದಾಗಿ ನಾವು ನೋಡಿದೆ 1 ಸಾಮುವೇಲ 16:13 ದಾವೀದನನ್ನು ಸಾಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದು ಅಭಿಷೇಕ ಮಾಡಿದಾಗ ಅಲ್ಲಿ ದಾವೀದನ ಮೇಲೆ ಪರಿಶುದ್ಧಾತ್ಮನು ಶಾಶ್ವತವಾಗಿ ಏನಾದಂತೆ ನೆಲೆಗೊಂಡನೆಂಬುದಾಗಿ ಅಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ. ಈಗ ನಾವು ನೋಡೋಣ ಪವಿತ್ರಾತ್ಮನ ಅಭಿಷೇಕದ ಪ್ರಾಮುಖ್ಯತೆ ಏನು. ಪ್ರೈಸ್ ಗಾಡ್. ಅದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಅಭಿಷೇಕದ ಪ್ರಾಮುಖ್ಯತೆಯ ಕುರಿತಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಲೂಕನ ಸುವಾರ್ತೆ 24:49 ವಾಕ್ಯವನ್ನು ಓದುವಾಗ, ಯೇಸು ಸ್ವರ್ಗಾರೋಹಣವಾಗುವುದಕ್ಕಿಂತ ಮುಂಚೆ ಕಡೆಯ ಒಂದು ಸಂದೇಶ ತನ್ನ ಶಿಷ್ಯರಿಗೆ ಕೊಡ್ತಾ ಇದ್ದಾನೆ. ಕಡೆಯ ಒಂದು ಆಲೋಚನೆ, ಅನೇಕ ಆಲೋಚನೆ ಕೊಟ್ಟಿದ್ದಾನೆ. ಕಡೆಯ ಆಲೋಚನೆ ಎಂಬುದಾಗಿ ಹೇಳಬೇಕಾದ್ರೆ ಅದು ಭಯಂಕರ ಪ್ರಾಮುಖ್ಯವಾದ ಒಂದು ಆಲೋಚನೆ ಆಗಿರ್ತದೆ. ಕಡೆಯ ಆಲೋಚನೆ ಎಂಬುದಾಗಿ ಹೇಳಬೇಕಾದ್ರೆ ಅದೇನಾಗಿರ್ತದೆ, ತುಂಬ ಇಂಪಾರ್ಟೆಂಟ್ ಆಲೋಚನೆ ಆಗಿರ್ತದೆ. ಇಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಓದಿ ವಾಕ್ಯ. ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ನಿಮಗೆ ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ನೋಡಿ, ಅವರಿಗೆ ಹೋಗಿ ಸುವಾರ್ತೆ ಸಾರಿ ಅಂತ ಹೇಳ್ತಾ ಇಲ್ಲ ಯೇಸು ಸ್ವಾಮಿ. ಏನ್ ಹೇಳ್ತಿದ್ದಾನೆ, ಅಭಿಷೇಕವನ್ನು ಹೊಂದಿಕೊಳ್ಳದೆ ನೀವು ಎಲ್ಲಿ ಹೋಗಬಾರ್ದು, ಪಟ್ಟಣ ಬಿಟ್ಟು ಹೋಗಬಾರ್ದು, ಸ್ಥಳ ಬಿಟ್ಟು ಹೋಗಬಾರ್ದು. ಸುವಾರ್ಥ ಸೇವೆಗೆ ಪವಿತ್ರಾತ್ಮನ ಅಭಿಷೇಕವು ಅತಿ ಪ್ರಾಮುಖ್ಯವಾದದ್ದು. ಯಾಕೆ ಗೊತ್ತುಂಟ, ಸುವಾರ್ಥ ಸೇವೆಯಲ್ಲಿ ರೋಗ ಸ್ವಸ್ಥತೆ ಕೂಡ ಇದೆ. ಸುವಾರ್ಥ ಸೇವೆಯಲ್ಲಿ ದುರಾತ್ಮಗಳನ್ನು ಬಿಡಿಸುವಂತ ಒಂದು ಸೇವೆ ಕೂಡ ಇದೆ. ಅಲ್ಲಲ್ಲಿಯ ಇಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ ಯೇಸು ಸ್ವಾಮಿ ಪ್ರಾರ್ಥಿಸುವಾಗ ಒಬ್ಬನ ಮೇಲಿರೋ ದುರಾತ್ಮ ಬಿಟ್ಟು ಹೋಯ್ತು. ಅವನ ಕಿವಿಡುತನ, ಅವನ ಮೂಗತನ, ಕುರುಡುತನ ಮತ್ತು ಅವನ ಕಿವಿಡುತನ ಬಿಟ್ಟು ಹೋಯ್ತು, ಮೂಗತನ ಬಿಟ್ಟು ಹೋಯ್ತು. ಆಗ ಯಹೂದ್ಯರು ಹೇಳ್ತಾ ಇದ್ದಾರೆ, ಶಾಸ್ತ್ರಿಗಳು ಕೆಲವರು ಹೇಳ್ತಾ ಇದ್ದಾರೆ, ಈತನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದುರಾತ್ಮಗಳನ್ನು ಬಿಡಿಸ್ತಾ ಇದ್ದಾನೆ ಎಂಬುದಾಗಿ ಆತನ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ.
ಕೊನೆಗೆ ಯೇಸು ಸ್ವಾಮಿ ಒಂದು ಕೊನೆಯ ಆಲೋಚನೆ ಅವರಿಗೆ ಏನು ಹೇಳ್ತಾನೆ ಗೊತ್ತುಂಟಾ? ಮತ್ತಾಯ 12:28 ವಾಕ್ಯ ಓದಿ. ಮ್ಯಾಥ್ಯೂ ಚಾಪ್ಟರ್ 12:28. ನಾನು ದೇವರ ಆತ್ಮನ ಬಲದಿಂದಲೇ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ದೇವರ ರಾಜ್ಯ ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ಪ್ರೈಸ್ ಗಾಡ್. ನಾನು ಯಾರ ಬಲದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದೇನೆ? ದೇವರ ಆತ್ಮನ ಬಲದಿಂದ. ಹಲ್ಲೆಲೂಯಾ. ಸ್ವಾರ್ಥ ಸೇವೆಯಲ್ಲಿ ಅಭಿಷೇಕ ಎಂಬುವಂಥದ್ದು ತುಂಬಾ ಪ್ರಾಮುಖ್ಯವಾದಂಥ ಸಂಗತಿ. ಅವರು ಹೊರಟು ಹೋಗುವಾಗ ಹಿಂಸೆಗಳು ಬರಲಿಕ್ಕೆ ಸಾಧ್ಯತೆ ಇದೆ, ಕೊರತೆಗಳು, ಹೋರಾಟಗಳು, ದುಃಖಗಳು, ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಹಲ್ಲೆಲೂಯಾ. ಅನೇಕ ದುರಾತ್ಮಗಳು ಬಿಡಿಸುವಂತ ಸನ್ನಿವೇಶ ಬರ್ತದೆ, ರೋಗ ಸೌಖ್ಯಗಳು ಮಾಡಬೇಕಾಗ್ತದೆ. ಅದಕ್ಕಾಗಿ ಯೇಸುಸ್ವಾಮಿ ಅವರಿಗೆ ಏನು ಹೇಳ್ತಾ ಇದ್ದಾನೆ? ನಾನು ನಿಮಗೆ ಹೇಳಿದ್ದನ್ನು ಕಳಿಸಿಕೊಡ್ತೇನೆ. ತಂದೆ ಮೇಲನ ಲೋಕದ ಶಕ್ತಿ ನಿಮ್ಮ ಒದಿಸುವವರೆಗೆ ನೀವೇನು ಮಾಡಬೇಕು? ಯೆರೂಸಲೇಮಿನಲ್ಲೇ ಕಾದು ಕುಳಿತುಕೊಳ್ಳಬೇಕು, ಕಾಯಬೇಕು. ಪ್ರೈಸ್ ಗಾಡ್. ವೆಯ್ಟ್ ಮಾಡಬೇಕು ಶಕ್ತಿಯನ್ನು ತುಂಬಲ್ಪಡುವುದಕ್ಕೋಸ್ಕರವಾಗಿ, ಆ ಶಕ್ತಿಯನ್ನು ತುಂಬಿಸಲ್ಪಡುವುದಕ್ಕಾಗಿ ಕಾಯಬೇಕೆಂಬಂತ ಒಂದು ಆಲೋಚನೆಯನ್ನು ಯೇಸು ಸ್ವಾಮಿ ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯರಿಗೆ ಅಲ್ಲಿ ಕೊಡುವಂಥದ್ದರಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ರಕ್ಷಣೆ ಹೊಂದಿ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ಈ ಪ್ರಾಮುಖ್ಯ ಸತ್ಯವನ್ನು ಅರಿತುಕೊಳ್ಳಬೇಕೇನೆಂದರೆ, ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗೂ ಪವಿತ್ರಾತ್ಮನ ಅಭಿಷೇಕದ ಬಲವು ಅದು ಪ್ರಾಮುಖ್ಯವಾದದೆಂಬುದಾಗಿ ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಇದನ್ನು ಪುನರುಚ್ಚರಿಸುತ್ತಾನೆ ಸ್ವಾಮಿ. ಎಲ್ಲಿ ಗೊತ್ತುಂಟ? ಅಪೊಸ್ತಲಕೃತ್ಯ 1ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯದಲ್ಲಿ ಓದಿ ಸಿಕ್ಕಿದ್ರೆ. ಆಕ್ಟ್ಸ್ ಆಫ್ ಅಪೊಸ್ತಲ್ 1:3-4. ಆತನು ಬಾಧೆಪಟ್ಟು ಸತ್ತ ಮೇಲೆ 4:5 and 5 ವರ್ಡ್ಸ್. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಪವಿತ್ರಾತ್ಮದಲ್ಲಿ ನಿಮಗೆ ಏನಾಗ್ತದೆ? ಸ್ವಲ್ಪ ದಿವಸದಲ್ಲಿ ನಿಮಗೇನಾಗ್ತದೆ? ಸ್ನಾನವಾಗುತ್ತದೆ. ಹಾಗಾದ್ರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂಥ ವಿಷಯ ಏನೆಂದರೆ, ಪದೇ ಪದೇ ಒಂದೇ ಆಲೋಚನೆ ಯೇಸು ಸ್ವಾಮಿ ಸ್ವರ್ಗಾರೋಹಣ ಆಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ತಿಳಿಸಬೇಕಾದರೆ ಪವಿತ್ರಾತ್ಮನ ಎಷ್ಟು ಅಗತ್ಯತೆ ಸಭೆಗಿದೆ ಎಂಬುದಾಗಿ ಸಭೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈವನ್ ಪಂಚಸಪ್ತಮ ದಿವಸದಲ್ಲಿ ಹೊಸ ಒಡಂಬಡಿಕೆ ಸಭೆ ಸ್ಥಾಪನೆ ಆಗುವುದನ್ನು ಕಾಣ್ತೇವೆ. ಪೇತ್ರನ ಸಂದೇಶ ಕೇಳಿದ 3,000 ಜನರಲ್ಲಿ ಒಂದು ಮಾನಸಾಂತರ ಉಂಟಾಗಿ ಅವರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಸಹೋದರರೇ ನಾವು ಏನು ಮಾಡಬೇಕು? ಎಲ್ಲಿ ಅದು 36-37ನೇ ವಾಕ್ಯದಲ್ಲಿ ಓದ್ತೇವೆ ನಾವು. ಆ ಪುಸ್ತಕದ 2ನೇ ಅಧ್ಯಾಯದಲ್ಲಿ 36-37 ವಾಕ್ಯದಲ್ಲಿ ಆಗ ಅವರ ಹೃದಯದಲ್ಲಿ ಅಲಗು ನೆಟ್ಟ ಅನುಭವ ಉಂಟಾಯಿತು ಪೇತ್ರ ಸಂದೇಶ ಕೇಳಿದಾಗ. ಹಾಗಾದ್ರೆ ನಾವು ಏನು ಮಾಡಬೇಕು? ಅವರ ಅರ್ಥ ಆಗ್ತಲ್ಲಿ ಏನು ಮಾಡಬೇಕೆಂಬುದಾಗಿ. ಆಗ ಪೇತ್ರ ಅವರಿಗೆ ಏನು ಹೇಳ್ತಾ ಇದ್ದಾನೆ? ದೇವರ ಕಡೆಗೆ ತಿರುಗಿಕೊಂಡು ನೀರಲ್ಲಿ ಮುಳುಗಿ ದೀಕ್ಷಾತನ ತೆಗೆದುಕೊಳ್ಳ್ರಿ, ಆಗ ನಿಮಗೆ ಪವಿತ್ರಾತ್ಮ ದಾನ ಸಿಗುವುದು. ಅಲ್ಲಲ್ಲಿಯ ಇಲ್ಲಿ ಪವಿತ್ರಾತ್ಮ ದಾನದ ಆ ಒಂದು ಅವಶ್ಯಕತೆ ಇಲ್ಲಿ ಪೇತ್ರನು ಎತ್ತಿ ಹೇಳುವುದನ್ನಲ್ಲಿ ಕಾಣ್ತಾ ಇದ್ದೇವೆ. ಪವಿತ್ರಾತ್ಮ ದಾನ ನಿಮಗೆ ಸಿಗುತ್ತದೆ. ಪವಿತ್ರಾತ್ಮ ದಾನ, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಸ್ಥಾನ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಎಷ್ಟು ಅವಶ್ಯಕ, ಎಷ್ಟು ಪ್ರಾಮುಖ್ಯ ಎಂಬುದಾಗಿ ಈ ವಚನಗಳ ಆಧಾರದಲ್ಲಿ ನಾವು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಆ ಪುಸ್ತಕದ 8ನೇ ಅಧ್ಯಾಯಕ್ಕೆ ಬರುವ 4ನೇ ವಾಕ್ಯದಿಂದ ಓದುವುದಾದ್ರೆ, ಸಮಾರ್ಯ ಪಟ್ಟಣದಲ್ಲಿ ಅಲ್ಲಿ ಫಿಲಿಪ್ಪನ ಮೂಲಕವಾಗಿ ದೊಡ್ಡ ಉಜ್ಜೀವನ ಬರ್ತಾ ಇದೆ. ದೆವ್ವಗಳು ಬಿಟ್ಟು ಹೋದವು, ದುರಾತ್ಮಗಳು ಬಿಟ್ಟು ಹೋದವು, ರೋಗಗಳು ಸೌಖ್ಯವಾದವು, ಕುಂಟರು ಸೌಖ್ಯ ಹೊಂದಿಕೊಂಡರು. ಅನೇಕ ಜನರು ದೇವರು ಯೇಸು ಸ್ವಾಮಿ ನಂಬುವುದನ್ನು ನೋಡ್ತೇವೆ. ಅದರ ನಂತರ ಅಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಕೂಡ ಆತನು ಮಾಡ್ತಾನೆ. 4ನೇ ವಾಕ್ಯದಿಂದ ಓದಿ. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮಾರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು. ಗುಂಪಾಗಿ ಕೂಡಿದ ಜನಗಳು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷ್ಯ ಕೊಟ್ಟರು. ಯಾಕೆಂದರೆ
ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು, ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು. ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು. ಆ ಪಟ್ಟಣದಲ್ಲಿ ಏನಾಯ್ತು? ಬಹು ಸಂತೋಷವಾಯ್ತು. 10ನೇ ವಾಕ್ಯದಿಂದ ಓದಿ. ಚಿಕ್ಕವರು ಮೊದಲುಗೊಂಡು ದೊಡ್ಡರವರ ಪರ್ಯಂತರ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹು ಕಾಲದಿಂದಲೂ ಅವನು ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ್ದ ಕಾರಣದಿಂದ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಆದರೆ ಫಿಲಿಪ್ಪನು ದೇವರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆಗ ಸೀಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು, ಇಲ್ಲಿ ಗಂಡಸರು ಹೆಂಗಸರು ಇವನ್ ಆ ಊರಿನ ಮಂತ್ರವಾದಿ ಸಮೇತ ನೀರಲ್ಲಿ ಮುಳುಗಿ ದೀಕ್ಷಾತನ ತೆಗೆದುಕೊಳ್ಳುವಂಥದ್ದು ಕಾಣ್ತಾ ಇದ್ದೇವೆ. ಅಲ್ಲಿಯವರೆಗೆ ಆ ಮಂತ್ರವಾದಿ, ಆ ಸೀಮೋನ್ ಎಂಬಂತ ಮಂತ್ರವಾದಿಯು ಆ ಸಮಾರ್ಯ ಪಟ್ಟಣವನ್ನು ತನ್ನ ಅಧೀನತೆಯಲ್ಲಿ ಇಟ್ಟುಕೊಂಡಿದ್ದ, ಪೀಡನೆ ಕೊಡ್ತಾ ಇದ್ದ. ರೋಗಗಳು ಜನರ ಶರೀರದಲ್ಲಿದ್ದವು, ಬಂಧನಗಳಿಗೆ ಒಳಗಾಗಿದ್ರು ಜನರು. ಆತ್ಮಿಕ ಕುರುಡುತನ ಅಲ್ಲಿತ್ತು, ಕುಂಟರು ಇದ್ದರು ಅನೇಕರು ಅಲ್ಲಿ ನಾವು ನೋಡ್ತೇವೆ. ಅದೇ ಫಿಲಿಪ್ಪನ ಸೇವೆಯ ಮೂಲಕವಾಗಿ ಕುಂಟರಿಗೆ ಸೌಖ್ಯವಾಯಿತು, ದುರಾತ್ಮಗಳು ಬಿಟ್ಟು ಹೋದವು, ರೋಗಿಗಳು ಸೌಖ್ಯವಾದರು. ಮಾತ್ರವಲ್ಲ, ಆತನು ಬಿಡುಗಡೆ ಸೇವೆಯಲ್ಲಿ ನಡೆಸಿದ್ದು ಮಾತ್ರವಲ್ಲ, ಸರಿಯಾದ ಸುವಾರ್ತೆ ಅಲ್ಲಿ ಸಾರುವುದನ್ನು ನೋಡ್ತೇವೆ ನಾವು. ಸುವಾರ್ತೆ ಸಾರಿದಾಗ ಜನರು ಸುವಾರ್ತೆ ನಂಬಿ ದೀಕ್ಷಾತನ ತೆಗೆದುಕೊಳ್ತಾ ಇದ್ದಾರೆ. ಈ ಮಂತ್ರವಾದಿ ಗೊತ್ತಾಯ್ತು, ಇನ್ನು ನನ್ನದು ಆಟ ಏನು ನಡೆಯುವುದಿಲ್ಲ. ಅವನೇನು ಮಾಡ್ತಾ ಇದ್ದಾನೆ? ಅವನು ಕೂಡ ನೀರಲ್ಲಿ ಮುಳುಗಿ ತಂದೆ ಮಗ ಪವಿತ್ರ ಹೆಸರಿನಲ್ಲಿ ಫಿಲಿಪ್ಪನ ಕೈಯಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಳ್ಳುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯ. ಓಕೆ, ಈಗ 14ನೇ ವಾಕ್ಯದಿಂದ ಓದುವ. ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 8:14 ಇಂದ. ಸಮಾರ್ಯದವರು ದೇವರ ವಾಕ್ಯವನ್ನು ಸ್ವೀಕರಿಸಿದ ವರ್ತಮಾನವನ್ನು ಯೆರೂಸಲೇಮಿನಲ್ಲಿದ್ದ ಅಪೊಸ್ತಲರು ಕೇಳಿ ಪೇತ್ರ ಯೋಹಾನರನ್ನು ಅವರ ಬಳಿಗೆ ಕಳುಹಿಸಿದರು. ಇವರು ಅಲ್ಲಿಗೆ ಬಂದು ಆ ಜನರಿಗೆ ಪವಿತ್ರಾತ್ಮ ವರವು ದೊರೆಯಬೇಕೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬನ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ನೋಡಿ, ದೀಕ್ಷಾ ಸ್ನಾನದಲ್ಲಿ ಫಿಲಿಪ್ಪ ನಿಂತು ಹೋಗಲಿಲ್ಲ. ಪವಿತ್ರಾತ್ಮದ ದಾನ ಅಥವಾ ಪವಿತ್ರಾತ್ಮದ ಅಭಿಷೇಕ ಅಲ್ಲಿಯ ವಿಶ್ವಾಸಿಗಳಿಗೆ ಎಷ್ಟು ಪ್ರಾಮುಖ್ಯ ಎಂಬುದರ ಸತ್ಯವನ್ನು ಅರಿತಾಗ ಅವನೇನು ಮಾಡ್ತಾನೆ? ಜೆರೂಸಲೇಮಿನಲ್ಲಿರುವಂಥ ಹಿರಿಯ ಸೇವಕರಿಗೆ ಆತನೇನು ಮಾಡ್ತಾನೆ? ಹೇಳಿ ಕಳಿಸ್ತಾನೆ. ಪೇತ್ರ ಯೋಹನ್ನರು ಅಲ್ಲಿಂದ ಬರ್ತಾರೆ. ವಿಶೇಷವಾಗಿ ಅವರ ಮೇಲೆ ಕೈಯಿಟ್ಟು ಅಭಿಷೇಕಕ್ಕಾಗಿ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ಅವರು ಬಂದು ಪ್ರಾರ್ಥಿಸುವಾಗ ಅಲ್ಲಿ ಪವಿತ್ರಾತ್ಮ ಅವರ ಮೇಲೆ ಇಳಿಯುವಂಥದ್ದನ್ನು ನೋಡ್ತೇವೆ. ಮುಂದಿನ ವಾಕ್ಯ ಓದಿ. ಅಪೊಸ್ತಲರು ಅವರ ಮೇಲೆ ಕೈಯನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು. ಅವರು ಪವಿತ್ರಾತ್ಮ ವರವನ್ನು ಅವರು ಹೊಂದಿಕೊಂಡರು. ಹಾಗಾದರೆ ಕ್ರೈಸ್ತ ಸಭೆಗೆ ಪವಿತ್ರಾತ್ಮನ ಅಭಿಷೇಕ ಎಷ್ಟು ಅವಶ್ಯಕ ಎಂಬುದಾಗಿ ಈ ವಾಕ್ಯಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಇನ್ನೊಂದು ವಾಕ್ಯ ಓದು. ಅಪೊಸ್ತಲಕೃತ್ಯ 10:44-48 ವಾಕ್ಯ. ಇದು ಕರ್ನೇಲಿಯನ ಮನೆಯಲ್ಲಿ ನಡೆದಂಥ ಘಟನೆ. ಅಪೊಸ್ತಲಕೃತ್ಯ 10:44-48 ವಚನ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆಯೇ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡರೇ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು. ಇಲ್ಲಿ ನಾವು ನೋಡ್ತೇವೆ, ವಾಕ್ಯವನ್ನು ಕೇಳಿದವರ ಮೇಲೆ ಯಾರ ಮೇಲೆ ಪವಿತ್ರಾತ್ಮ ಹಿಡಿಯಿತು? ಅದರ ಅರ್ಥ ಏನೆಂದರೆ, ವಾಕ್ಯವನ್ನು ಯಾರೆಲ್ಲ ಕೇಳಿದ್ದಾರೆ ಅವರು ಪ್ರತಿಕ್ರಿಯಿಸಿದ್ದಾರೆ, ಅಂದರೆ ರಕ್ಷಣೆ ಹೊಂದಿದ್ದಾರೆ. ಯೇಸುವನ್ನು ರಕ್ಷಕನಾಗಿ ಅವರು ಅಂಗೀಕಾರ ಮಾಡಿ ಕೇಳಿದವರ ಮೇಲೆ ಮಾತ್ರ. ಯಾರು ವಾಕ್ಯ ಕೇಳಿದ್ದಾರೆ ಅವರ ಮೇಲೆ ಪವಿತ್ರಾತ್ಮ ಅಲ್ಲಿ ವರ ಹಿಡಿಯುವುದನ್ನು ಅಲ್ಲಿ ನಾವು ಕಾಣ್ತೇವೆ. ಪ್ರೈಸ್ ಗಾಡ್. ಹಾಗಾದ್ರೆ ಇಲ್ಲಿ ಕೂಡ ನಾವು ಇನ್ನೊಂದು ವಿಷಯ ನಾವು ತಿಳಿದುಕೊಳ್ಬೇಕು.
ಪವಿತ್ರಾತ್ಮನ ಅಭಿಷೇಕ ಒಬ್ಬ ಕ್ರೈಸ್ತ ವಿಶ್ವಾಸ ಜೀವಿತದಲ್ಲಿ ರಕ್ಷಣೆಯ ನಂತರ ದೀಕ್ಷಾಸ್ನಾನಕ್ಕಿಂತ ಮುಂಚೆ, ನೀರಿನ ದೀಕ್ಷಾಸ್ನಾನಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯನ್ನು ಹೊಂದುವುದಕ್ಕೆ ಸಾಧ್ಯವಿದೆ. ಅದರ ಅರ್ಥ ರಕ್ಷಣೆಯ ನಂತರ ಅಭಿಷೇಕ ಹೊಂದುವುದಾದರೆ ದೀಕ್ಷಾಸ್ನಾನ ಕೂಡ ಅವನು ತೆಗೆದುಕೊಳ್ಳಲೇಬೇಕು. ಹಲ್ಲೆಲೂಯಾ. ಇದು ದೇವರ ಆಜ್ಞೆಯಾಗಿದೆ. ಪ್ರೈಸ್ ಗಾಡ್. ರಕ್ಷಣೆ ಹೊಂದಿದ ನಂತರ ಒಬ್ಬ ವ್ಯಕ್ತಿ ಅಭಿಷೇಕ ಪಡ್ಕೊಳ್ಳುವುದಾದರೆ ಅಭಿಷೇಕದ ನಂತರ ಅವನು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ಏನು ಮಾಡಬೇಕು? ಹೊಂದಿಕೊಳ್ಳಲೇಬೇಕು ಎಂಬುದಾಗಿ ತಿಳ್ಕೊಳ್ತೇವೆ. ಹಾಗಾದರೆ ಇಲ್ಲಿ ಕೂಡ ನಾವು ತಿಳ್ಕೊಳ್ಳುವ ಮುಖ್ಯ ಸತ್ಯ ಏನೆಂದರೆ, ಪವಿತ್ರಾತ್ಮನ ಅಭಿಷೇಕ ಕ್ರೈಸ್ತ ಸಭೆಗೆ ಎಷ್ಟು ಅವಶ್ಯಕ ಎಂಬುದಾಗಿ ಈ ಒಂದು ಘಟನೆಯ ಮೂಲಕವಾಗಿ ಕೂಡ ನಾವು ತಿಳ್ಕೊಳ್ತೇವೆ. ಇನ್ನೊಂದು ವಾಕ್ಯ ಓದುವ, ಅಪೊಸ್ತಲರ ಕೃತ್ಯ 19ನೇ ಅಧ್ಯಾಯ 1-6. ಇಲ್ಲಿ ನಾವು ಧ್ಯಾನ ಮಾಡುವಂಥ ವಿಚಾರ ಏನೆಂದರೆ, ಪವಿತ್ರಾತ್ಮನ ಅಭಿಷೇಕದ ಪ್ರಾಮುಖ್ಯತೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅಪೊಲ್ಲೋಸನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರನು ಹೊಂದಿದಿರೋ ಎಂದು ಅವರನ್ನು ಕೇಳಲು, ಅವ್ರಿಗೆ ಏನು ಕೇಳ್ತಾ ಇದ್ದಾನೆ? ನೀವು ನಂಬಿದಾಗ ಏನು ಹೊಂದಿದ್ದೀರಾ? ಪವಿತ್ರಾತ್ಮ ದಾನವನ್ನು, ಪವಿತ್ರಾತ್ಮ ವರವನ್ನು ಹೊಂದಿದ್ದೀರಾ? ಯಾಕಂದ್ರೆ ಪೌಲನು ಅತಿ ಪ್ರಾಮುಖ್ಯ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಈಗ ನಾವು ಪರಸ್ಪರ ಯಾರಾದರೂ ನಮಗೆ ಭೇಟಿಯಾಗುವಾಗ ಯಾವುದೇ ಕ್ರೈಸ್ತ ವಿಶ್ವಾಸಕ್ಕೂ ನಾವು ಏನು ಕೇಳ್ತೇವೆ ಅವರಿಗೆ? ನಿಮ್ಮ ಹೆಸರೇನು, ನಿಮ್ಮ ಊರು ಯಾವುದು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ, ಮತ್ತು ಎಷ್ಟು ಸಮಯ ಆಯಿತು ರಕ್ಷಣೆ ಹೊಂದಿ, ನಾವು ಆ ವಿಚಾರ ಮಾತಾಡ್ತಾ ಹೋಗ್ತೇವೆ, ಪರಿಚಯ ಮಾಡಿಕೊಳ್ತೇವೆ. ಆದರೆ ಪೌಲನು ಈ ಎಫೆಸದಲ್ಲಿ 12 ಜನ ಶಿಷ್ಯರು ಸಿಕ್ಕಿದಾಗ ಅವ್ರಿಗೆ ಕೇಳುವಂಥ ಪ್ರಶ್ನೆ ಏನು ಗೊತ್ತುಂಟ? ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿ, ನೇರವಾಗಿ ಅವರಿಗೆ ಕೇಳುವಂಥ ಮೊದಲ ಪ್ರಶ್ನೆ. ಹಾಗಾದರೆ ಪೌಲನಿಗೆ ಗೊತ್ತಿತ್ತು ಪವಿತ್ರಾತ್ಮನ ವರ ನಂಬಿದವರಿಗೆ ಅಭಿಷೇಕವು ತುಂಬ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ಪ್ರಾಮುಖ್ಯವಾದಂಥ ಕಾರ್ಯ. ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ಶಕ್ತಿ ಪಡ್ಕೊಳ್ಳೇಬೇಕೆಂಬುದಾಗಿ ಪೌಲನು ಈ ಸತ್ಯ ಅರಿತುಕೊಂಡಿದ್ದ. ಅದಕ್ಕೆ ಅವರಿಗೆ ಕೇಳ್ತಾ ಇದ್ದಾನೆ, ನೀವು ನಂಬಿರಬಹುದು, ಅದು ಅಭಿಷೇಕ ಪಡ್ಕೊಂಡಿದ್ದೀರಾ, ಆತ್ಮನ ಶಕ್ತಿ ಪಡ್ಕೊಂಡಿದ್ದೀರಾ, ಪವಿತ್ರಾತ್ಮ ದಾನ ಪಡ್ಕೊಂಡಿದ್ದೀರಾ, ವರ ಪಡ್ಕೊಂಡಿದ್ದೀರಾ? ಹಲ್ಲೆಲೂಯಾ. ಅವರಿಗೆ ಪ್ರಶ್ನೆ ಮಾಡ್ತಿರುವಂಥದ್ದು ನೋಡ್ತೇವೆ. ಮುಂದೆ ಓದಿ. ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರ ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ನೋಡಿ, ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ, ಪವಿತ್ರಾತ್ಮ ವರ ಇದೆ, ಅಭಿಷೇಕ ಇದೆ ಎಂಬುದಾಗಿ ಗೊತ್ತಿಲ್ಲ. ತುಂಬಾ ಒಂದು ದುಃಖದ ಒಂದು ಸಂಗತಿ ಏನು ಗೊತ್ತುಂಟು, ಇವತ್ತಿನ ದಿನಮಾನಗಳಲ್ಲಿ ಪವಿತ್ರಾತ್ಮನ ಅಭಿಷೇಕದ ಬಗ್ಗೆನೇ ಕೇಳದ ಕೆಲವು ಸಭೆಗಳು ಕೂಡ ಇವೆ. ಅಭಿಷೇಕದ ವಿಷಯನೇ ಅವರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅಭಿಷೇಕ ಹೊಂದುವುದು ಬಿಡಿ, ಅಭಿಷೇಕದ ಬಗ್ಗೆ ಉಪದೇಶನೇ ಕೇಳಿಲ್ಲ ಅಂತ ಸಭೆಗಳು ಕೂಡ, ಅಂತ ಕ್ರೈಸ್ತ ವಿಶ್ವಾಸಿಗಳು ಕೂಡ ಲೋಕದಲ್ಲಿ ಅನೇಕ ಕಡೆಗಳಲ್ಲಿದ್ದಾರೆ. ತುಂಬ ದುಃಖದ ಸಂಗತಿ. ಅದಕ್ಕೆ ದೇವರು ಏನು ಹೇಳಿದ್ದು ಗೊತ್ತುಂಟ? ಹೋಶೇಯ 4:6 ಬುಕ್ ಆಫ್ ಹೋಶೇಯ ಚಾಪ್ಟರ್ 4:6 ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗುತ್ತಾ ಇದ್ದಾರೆ. ದೇವರೇನು ಹೇಳಿದ? ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗ್ತಿದ್ದಾರೆ, ಹಾಳಾಗುತ್ತಿದ್ದಾರೆ. ದುಃಖದಿಂದ ದೇವರು ಈ ವಾರ್ತೆ ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಕ್ರೈಸ್ತ ಸಭೆಗಳಲ್ಲಿ ಪವಿತ್ರಾತ್ಮನ ಅಭಿಷೇಕದ ಪ್ರಾಮುಖ್ಯತೆಯ ಕುರಿತಾಗಿ ಪ್ರತಿಯೊಂದು ಸೇವಕರು ಸಭೆಗೆ ತಿಳಿಸಬೇಕಾದಂಥ ಒಂದು ಮುಖ್ಯವಾದ ಸತ್ಯ ಇದು. ಪೌಲನು ಕೂಡ ಅಭಿಷೇಕದ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲ್ಲಿ ಮುಂದೆ ಓದಿ ಸಿಸ್ಟರ್. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು ಅಂದರು. ಯಾಕೆಂದ್ರೆ ಈ 12 ಜನ ಯಾರು ಗೊತ್ತುಂಟ? ಅಪೊಲ್ಲೋಸನ ಮೂಲಕವಾಗಿ ರಕ್ಷಣೆ ಹೊಂದಿದಂಥ ವ್ಯಕ್ತಿಗಳು. ಅದರ ಅರ್ಥ, ಅಪೊಲ್ಲೋಸನು ಯಾವ ಬೋಧನೆಯನ್ನು ಮಾಡ್ತಾ ಇದ್ದ ಗೊತ್ತುಂಟ? ಸ್ನಾನಿಕ ಯೋಹನ್ನನ ಬೋಧನೆ. ಸ್ನಾನಿಕ ಯೋಹನ್ನನ ಬೋಧನೆ ಏನಾಗಿತ್ತು? ಅಪೊಸ್ತಲಕತೆ 13ನೇ ಅಧ್ಯಾಯ 24ನೇ ವಾಕ್ಯ ಓದಿ. ಆಕ್ಟ್ಸ್ ಆಫ್ ಅಪೊಸ್ತಲಸ್ 13:24.
ಆತನ ಆಗಮನಕ್ಕೆ ಮುಂಚೆ ಯೋಹಾನನು ಇಸ್ರೇಲ್ ಜನರೆಲ್ಲರಿಗೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು. ನೋಡಿ, ದೇವರ ಕರೆಗೆ ತಿರುಗಿಕೊಂಡವರಿಗೆ ಗುರುತಾಗಿ ಸ್ನಾನಕ್ಕೆ ಅವನು ಏನ್ ಮಾಡ್ತಾ ಇದ್ದ? ದೀಕ್ಷೆಯನ್ನು ಕೊಡ್ತಾ ಇದ್ದ. ಒಬ್ಬ ವ್ಯಕ್ತಿ ದೇವರ ತಲೆ ತಿರುಗಿಕೊಂಡಿದ್ದಾನೆಂಬುದಾಗಿ ಆತನಿಗೆ ಗೊತ್ತಾದಾಗ, ಆತನ ಬಳಿಗೆ ಬಂದಾಗ ಆ ವ್ಯಕ್ತಿಗೆ ಗುರುತಾಗಿ ಏನ್ ಮಾಡ್ತಾ ಇದ್ದ? ಅವನು ದೀಕ್ಷೆಯನ್ನು ಕೊಡ್ತಾ ಇದ್ದ, ನೀರಲ್ಲಿ ಮುಳುಗಿಸಿ. ಈಗ ಸ್ನಾನಕ್ಕೆ ಯೋಹನ್ನನ ಕಾಲ ಅಲ್ಲ, ಈಗ ಪೌಲನಿರುವಂತ ಕಾಲ ಯಾವ ಕಾಲವಾಗಿತ್ತು? ಹೊಸ ಒಡಂಬಡಿಕೆ ಸಭೆ ಸ್ಥಾಪನೆಯಾಗಿ ಹೊಸ ಒಡಂಬಡಿಕೆ ಸಭೆ ಬೆಳೆಯುವಂತ ಒಂದು ಕಾಲವಾಗಿದೆ ಇದು. ಆ ಕಾಲಘಟ್ಟದಲ್ಲಿ ಪೌಲ, ಅಪೊಲ್ಲೋಸನ ಶಿಷ್ಯರೆಲ್ಲ ಇದ್ದಾರೆ. ಆದರೆ ಸ್ನಾನಿಕ ಯೋಹನ್ನನ ಬೋಧನೆ ಯಾವಾಗ ನಿಂತು ಹೋಯಿತು? ಪೆಂತೆಕೋಸ್ ದಿವಸದಲ್ಲಿ ಹೊಸ ಒಡಂಬಡಿಕೆ ಸಭೆ ಯಾವಾಗ ಸ್ಥಾಪನೆ ಆಯಿತು ಆ ದಿನದಲ್ಲಿ ಈ ಸ್ನಾನಿಕ ಯೋಹನ್ನನ ಬೋಧನೆ ಏನಾಯಿತು? ನಿಂತು ಹೋಯಿತು. ಈಗ ಹೊಸ ಒಡಂಬಡಿಕೆಯ ಸಭೆಯ ಒಂದು ಬೋಧನೆಯನ್ನು ಅಲ್ಲಿ ಅದರ ನಂತರವಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಾವು ಸ್ನಾನಿಕ ಯೋಹನ್ನನ ಬೋಧನೆ ಕೇಳಿ ನಾವು ಸ್ನಾನ ತಗೊಂಡಿದ್ದೇವೆ ಎಂಬುದಾಗಿ ಅವ್ರಿಗೆ ಹೇಳಿದಾಗ ಮುಂದೆ ಓದಿ. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾ ಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಇಲ್ಲಿ ಸ್ಪಷ್ಟವಾದಂತ ಉಪದೇಶವನ್ನು ಪೌಲನು ಆ 12 ಜನ ಶಿಷ್ಯರಿಗೆ ಹೇಳಿದ. ಅದನ್ನು ನಂಬಿ ಅದನ್ನು ಅಂಗೀಕರಿಸಿ ಅವರು ನೀರಲ್ಲಿ ಮುಳುಗಿ ಅವರು ದೀಕ್ಷಾ ತೆಗೆದುಕೊಳ್ಳುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ. ಮೊದಲ ದೀಕ್ಷಾ ಸ್ನಾನ ತೆಗೆದುಕೊಂಡ ದೀಕ್ಷಾ ಸ್ನಾನ ತಪ್ಪು ಆಗಿರುವುದಾಗಿದ್ದಲ್ಲಿ, ಮೊದಲು ತೆಗೆದುಕೊಂಡ ದೀಕ್ಷಾ ತಪ್ಪಾಗಿರುವುದಲ್ಲಿ ಸರಿಯಾದ ದೀಕ್ಷಾ ಸ್ನಾನ ನಾವು ಪಡೆದುಕೊಳ್ಳಲೇಬೇಕು. ಹಲ್ಲೆಲೂಯಾ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಸರಿಯಾದ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳಲೇಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕೆಲವರಿಗೆ ಮಕ್ಕಳ ದೀಕ್ಷಾ ಸ್ನಾನ ಕೊಟ್ಟಿರ್ತಾರೆ. ಮಕ್ಕಳಿರುವಾಗ ಅದು ದೇವರ ವಾಕ್ಯದ ಆಧಾರದಲ್ಲಿ ತಪ್ಪಾದ ದೀಕ್ಷಾ ಸ್ನಾನವಾಗಿದೆ. ಹಲ್ಲೆಲೂಯಾ. ಯಾವಾಗ ದೇವರ ಕಡೆಗೆ ನಾವು ತಿರುಗಿಕೊಳ್ತೇವೆ, ಸ್ವಾರ್ಥ ನಂಬುತ್ತೇವೆ, ರಕ್ಷಣೆ ಹೊಂದಿಕೊಳ್ತೇವೆ, ಆ ದಿವಸ ನಾವು ದೀಕ್ಷಾ ಸ್ನಾನವು ನೀರಲ್ಲಿ ಮುಳುಗಿ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಮಾರ್ಕ 16:16 ಹೇಳ್ತದೆ, ನಂಬಿ ದೀಕ್ಷಾ ಸ್ನಾನ ಪಡೆದುಕೊಳ್ಳುವನೆಂಬುದಾಗಿ. ಯಾರು ತಗೊಳ್ಬೇಕು? ನಂಬಿದ ವ್ಯಕ್ತಿಗಳು, ಸುವಾರ್ತೆ ಕೇಳಿದ ವ್ಯಕ್ತಿಗಳು, ಸುವಾರ್ತೆ ಅರ್ಥವಾದ ವ್ಯಕ್ತಿಗಳು, ಅವರು ಮಾತ್ರ ನೀರಲ್ಲಿ ಮುಳುಗಿ ದೀಕ್ಷಾ ತೆಗೆದುಕೊಳ್ಳಿ. ಮಕ್ಕಳಲ್ಲ, ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಏನು ಅರ್ಥ ಆಗಲ್ಲ. ಹಲ್ಲೆಲೂಯಾ. ಮಕ್ಕಳ ದೀಕ್ಷಾ ತಪ್ಪಾಗಿರುವುದಾದರೆ, ಹಲ್ಲೆಲೂಯಾ, ಅದು ಬೇರೆ ಯಾವುದೇ ತಪ್ಪಾದ ದೀಕ್ಷಾಸ್ನಾನ ಯಾರೋ ತೆಗೆದುಕೊಂಡಿರುವುದಾದರೆ, ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಸರಿಯಾದ ದೀಕ್ಷಾ ಸ್ನಾನವನ್ನು ಅವರು ಪಡೆದುಕೊಳ್ಳಲೇಬೇಕು. ಒಂದು ವೇಳೆ ತಪ್ಪು ದೀಕ್ಷಾ ಸ್ನಾನಗಳನ್ನು 2 ಸಲವ 4 ಸಲ 5 ಸಲ 10 ಸಲ ತಗೊಂಡಿರು ಆದರೆ ಸರಿಯಾದ ದೀಕ್ಷಾ ಸ್ನಾನವನ್ನು ಅವು 1 ಸಲ ತಗೊಳ್ಳೇಬೇಕು. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮವರವು ಅವರ ಮೇಲೆ ಬಂತು. ಈಗ ದೀಕ್ಷಾ ಸ್ನಾನ ಆಯ್ತು ಅವರದ್ದು. ಈಗ ಪೌಲನ್ ಏನ್ ಮಾಡ್ತಾ ಇದ್ದಾನೆ? ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. ಯಾವುದಕ್ಕಾಗಿ? ಪವಿತ್ರಾತ್ಮನ ವರ ಅಥವಾ ಅಭಿಷೇಕಕ್ಕೋಸ್ಕರವಾಗಿ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸ್ತಾ ಇದ್ದಾನೆ. ಹಾಗಾದ್ರೆ ಪೌಲನು ಚೆನ್ನಾಗಿ ತಿಳ್ಕೊಂಡಿದ್ದ ಅಭಿಷೇಕ ಹೊಂದಬೇಕು. ಅಭಿಷೇಕಕ್ಕಿಂತ ಮುಂಚೆ ಅವರಿಗೆ ಸರಿಯಾದ ಬೋಧನೆ ಮಾಡಿದವನು. ಸ್ಥಾನಕ್ಕೆ ಒಂದು ದೀಕ್ಷಾತ ತೊಂದರೆ ಇಲ್ಲ, ನಿಮ್ಮ ತೈಲಿ ಕೈ ಇಟ್ಟು ನಾನು ಅಭಿಷೇಕ ಪ್ರಯಾಣ ಮಾಡ್ತಾನೆ ಅಂತ ಆತನ ಹೇಳಲಿಲ್ಲ. ಸರಿಯಾದ ಬೋಧನೆ ಅವರಿಗೆ ಕೊಟ್ಟು ಅವರು ದೀಕ್ಷಾದನ್ನು ತೆಗೆದುಕೊಂಡ ನಂತರವಾಗಿಯೇ ಅವರ ತಲೆ ಮೇಲೆ ಕೈ ಇಟ್ಟು ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಅಭಿಷೇಕ ಕ್ರೈಸ್ತ ಸಭೆಗೆ ಎಷ್ಟು ಅವಶ್ಯಕ ಎಂಬುದಾಗಿ ಈ ಒಂದು ಘಟನೆಯ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದು. ಮುಂದೆ ಓದಿ. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಆಮೆನ್. ಪವಿತ್ರಾತ್ಮ ವರ ಪೌಲನು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರ ಮೇಲೆ ಇಳಿಯುವಂಥದ್ದನ್ನು ನಾವು ನೋಡ್ತೇವೆ. ಅವರು ಅನ್ಯ ಭಾಷೆ ಮಾತಾಡಿದರು, ಅವರು ಪ್ರವಾದಿಸುವುದನ್ನು ಕೂಡ ನಾವು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರೈಸ್ ಗಾಡ್. ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ ಕ್ರೈಸ್ತ ಸಭೆಗೆ ತುಂಬ ಅವಶ್ಯಕವಾದಂಥ ಒಂದು ಕಾರ್ಯವಾಗಿದೆ. ಅಲ್ಲಲ್ಲಿಯ ತುಂಬ ತುಂಬ ತುಂಬ
ಅವಶ್ಯಕವಾಗಿ ಬೇಕಾಗಿದೆ. ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಗಳು ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಯಾರೆಲ್ಲ ದೀಕ್ಷೆ ತೆಗೆದುಕೊಳ್ತಾರೋ ಅವರೆಲ್ಲರಿಗೆ ಇದು ಅವಶ್ಯಕವಾದಂಥ ಒಂದು ಕಾರ್ಯವಾಗಿದೆ. ಅಲ್ಲಲ್ಲೂಯ. ಪ್ರತಿಯೊಬ್ಬರು ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದುಕೊಳ್ಳಲೇಬೇಕು. ಈಗ ನಾವು ಮುಂದೆ ನಾವು ಇನ್ನೊಂದು ವಿಷಯನ ಧ್ಯಾನಿಸುವ. ಪವಿತ್ರಾತ್ಮನ ಅಭಿಷೇಕದ ಪ್ರಾಮುಖ್ಯತೆ ಅಥವಾ ಅವಶ್ಯಕತೆ, ಯಾಕೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಬೇಕು ಎಂಬುದಾಗಿ, ಯಾಕೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಬೇಕು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ನಾವು ಈ ಲೋಕದಲ್ಲಿ ಜಯದ ಜೀವಿತವನ್ನು ಜೀವಿಸುವುದಕ್ಕಾಗಿ ಪವಿತ್ರಾತ್ಮನ ಅಭಿಷೇಕ ಬೇಕು. ಹಳೆ ಒಡಂಬಡಿಕೆಯ ಭಕ್ತರಿಗೆ ಜಯದ ಜೀವಿತ ಇರಲಿಲ್ಲ. ಹಳೆಯ ಒಡಂಬಡಿಕೆಯ ಭಕ್ತರಿಗೆ ಪಾಪದ ಮೇಲೆ ಜಯ ಇರಲಿಲ್ಲ, ಶರೀರದ ಮೇಲೆ ಜಯ ಇರಲಿಲ್ಲ, ಲೋಕದ ಮೇಲೆ ಅವರಿಗೆ ಜಯ ಇರಲಿಲ್ಲ, ಶೋಧನೆಗಳ ಮೇಲೆ ಅವ್ರಿಗೆ ಜಯ ಇರಲಿಲ್ಲ. ಒಂದು ಪಾಪ ಮಾಡುವಾಗ ಒಂದು ಬಲಿಯನ್ನು ಕೊಟ್ಟು ಆ ರಕ್ತವನ್ನು ಏನು ಮಾಡ್ತಾ ಇದ್ದರು, ಅವರಿಗೋಸ್ಕರ ಯಾಜಕನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದ, ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಪುನಃ ಅವ್ರು ಹೋಗ್ತಾ ಇದ್ರು, ಇನ್ನೊಂದು ಪಾಪ ನಡೀತಾ ಇತ್ತು, ಅವರಿಗೆ ಕಂಟ್ರೋಲ್ ಇರಲಿಲ್ಲ, ಇನ್ನೊಂದು ಬಲಿ ತಗೊಂಡು ಬರ್ತಾ ಇದ್ರು, ಅವ್ರು ಸೋತು ಹೋಗ್ತಾ ಇದ್ರು. ಪಾಪದ ಮೇಲೆ ಅವ್ರಿಗೆ ಏನಿರಲಿಲ್ಲ, ಅವರಿಗೆ ಜಯ ಇರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಸ್ವಾಮಿ ತನ್ನ ಹೊಸ ಒಡಂಬಡಿಕೆಯ ಸಭೆಗೆ ಜಯದ ಜೀವಿತವನ್ನು ಆತನು ವಾಗ್ದಾನ ಮಾಡಿದ್ದಾನೆ. ಅಲ್ಲಲ್ಲೂಯ್ಯ. ಜಯದ ಜೀವಿತವನ್ನು ಲೋಕದಲ್ಲಿ ಜೀವಿಸಬೇಕಾದ್ರೆ ನಮಗೆ ಮುಖ್ಯವಾಗಿ ಪವಿತ್ರಾತ್ಮನ ಅಭಿಷೇಕ ಅವಶ್ಯಕವಾಗಿ ಬೇಕು ಪ್ರಿಯರೇ. ನಾವು ಆ ಪ್ರಕಟಣೆ ಪುಸ್ತಕದಲ್ಲಿ 2 ಮತ್ತು 3ನೇ ಅಧ್ಯಾಯ 2 ಅಧ್ಯಾಯಗಳನ್ನು ಸೇರಿಸಿ ಓದುವಾಗ ಕೊನೆಯ ವಾಕ್ಯಗಳು ಏನು ಹೇಳಪಡುತ್ತೆ, ಜಯ ಹೊಂದುವವನಿಗೆ ಜಯ ಹೊಂದುವವನಿಗೆ ಜಯ ಹೊಂದುವವನಿಗೆ. ಹೌದಾ? ಓದಿ 2:7 ಓದಿ, ಯಾರು ಒಂದೊಂದಾಗಿ ಓದುವ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಚನ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2:7. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ, ಪ್ರೈಸ್ ಗಾಡ್, ಯಾವನು ಜಯ ಹೊಂದುತ್ತಾನೋ, ಜಯದ ಜೀವಿತ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಈ ಲೋಕದಲ್ಲಿ ಜಯದ ಜೀವಿತ ನಡೆಸಬೇಕು. ಕೇವಲ ನಂಬಿಕೆ ಅರಿಕೆ ಮಾಡಿದ ಕೂಡಲೇ ಜಯದ ಜೀವಿತ ಸಿಗಲ್ಲ, ಜಯದ ಜೀವಿತ ನಡೆಸಬೇಕು. ಓಕೆ, ಮುಂದೆ. ಯಾವನು ಜಯ ಹೊಂದುತ್ತಾನೋ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಉದಾಹರಣೆಗೆ ನಿಮಗೆ ಹೇಳ್ತೇನೆ, ಯೋಸೆಫ ಆದಿಕಾಂಡ 39ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಲ್ಲಲ್ಲೂಯ್ಯ. ನಾವು 6ನೇ ವಾಕ್ಯದಿಂದ ಓದುವುದಾದರೆ ಅವನು 6ನೇ ವಾಕ್ಯ ಹೇಳ್ತದೆ, ಅವನು ತುಂಬ ಸುಂದರ ವ್ಯಕ್ತಿ ಆಗಿದ್ದ. ಅವನು ಏನಾಗಿದ್ದ, ಸೌಂದರ್ಯ ಸುಳ್ಳಂತ ವ್ಯಕ್ತಿ ಆಗಿದ್ದ. ಪ್ರೈಸ್ ಗಾಡ್. ಆದರೆ ಆತನ ಮೇಲೆ ಆತನ ದನಿಯ ಹೆಂಡತಿ ಕಣ್ಣಾಗ್ತಾಳೆ, ವ್ಯಭಿಚಾರ ಪಾಪಕ್ಕ ಕರೀತಾಳೆ. ಅದು ಇವನಿಗೆ ಗೊತ್ತುಂಟು, ತನ್ನ ಮೇಲೆ ಒಂದು ಅಭಿಷೇಕ ಇದೆ, ತಾನು ಯಾರಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ದೇವರ ಮಕ್ಕಳು ತಮ್ಮ ಮೇಲೆ ಅಭಿಷೇಕವನ್ನು ಗುರುತಿಸಬೇಕು. ಯಾವ ಸ್ಥಳದಲ್ಲಿದ್ದರೂ ಯಾವ ಸ್ಥಳಕ್ಕೆ ಹೋದರೂ ಕೂಡ ನಾವು ಯಾರು ಎಂಬುದಾಗಿ ಪರಿಜ್ಞಾನ ನಮಗಿರಬೇಕು. ಅಲ್ಲಲ್ಲೂಯ್ಯ. ಯೋಸೆಫನಿಗೆ ಗೊತ್ತಿತ್ತು ಅವನು ಯಾರು, ಅವನ ಮೇಲೆ ಇರುವಂಥ ಅಭಿಷೇಕ ಏನೆಂಬುದಾಗಿ ಅವನು ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಅವನು ಆ ಪಾಪದ ಬಲೆಯಲ್ಲಿ ಸಿಕ್ಕಾಕೊಳ್ಳಲಿಲ್ಲ. ಕಾರಣ ಅವನು ಆ ಪಾಪದ ಸ್ಥಳ ಬಿಟ್ಟು ಓಡಿ ಹೋಗುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ಜಯ ಹೊಂದುವವನನ್ನು, ಹಾಗಾದ್ರೆ ಇದರ ನಂತರ ಯಾವುದರ ಮೇಲೆ ಜಯ ಎಂಬುದಾಗಿ ನಾವು ಮುಂದೆ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಓಕೆ, ಪ್ರಕಟಣೆ ಪುಸ್ತಕ 2:10-11 ಓದಿ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2:10-11. ಪ್ರಕಟಣೆ 2:10-11. ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಸೈತಾನ ಏನ್ ಮಾಡ್ತಾನೆ? ದುಷ್ಪ್ರೇರಣೆ ಕೊಡ್ತಾನೆ. ಎಂತ ಪ್ರೇರಣೆ ಕೊಡ್ತಾನೆ? ಆಕ್ಚುಲಿ ಶೋಧನೆ ಅಂದ್ರೆ ಅರ್ಥ ಏನು ಗೊತ್ತುಂಟ? ತಪ್ಪಾದದನ್ನು ಮಾಡುವುದಕ್ಕೆ ಬರುವಂತ ಪ್ರೇರಣೆ. ಎಲ್ಲ ರೆಡಿ? ಶೋಧನೆ ಎಂದರೆ ತಪ್ಪಾದದನ್ನು ಮಾಡುವುದಕ್ಕೆ ಬರುವಂತಹ ಪ್ರೇರೇಪಣೆ, ಅದೇ ದುಷ್ಪ್ರೇರಣೆ. ಅಲ್ಲಲ್ಲೂಯ್ಯ. ಸೈತಾನ ಏನ್ ಮಾಡ್ತಾನೆ ನೋಡಿ, ಯೋಬನ ಜೀವಿತದಲ್ಲಿ ಆತನು ದುಷ್ಪ್ರೇರಣೆಗೆ ಒಳಪಡಿಸುವುದಕ್ಕೆ ಸೈತಾನ ಏನ್ ಮಾಡ್ತಾ ಇದ್ದ? ಪ್ರಯತ್ನ ಮಾಡ್ತಾ ಇದ್ದ. ಹೇಗೆ?
ದೇವರನ್ನು ಆತನು ಶಪಿಸಬೇಕು, ದೇವರನ್ನು ಆತನು ದೂಷಣೆ ಮಾಡಬೇಕು, ದೇವರ ಮೇಲಿರುವ ಯಥಾರ್ಥತೆಯನ್ನು ಕಳ್ಕೊಳ್ಳಬೇಕು ಎಂಬುದಕ್ಕೆ ನೋವಿನ ವೇದನೆ ಸಮಯದಲ್ಲಿ ದೇವರ ಮೇಲಿರುವಂಥ ನಂಬಿಕೆ ಅದನ್ನು ಕಳ್ಕೋಬೇಕೆಂಬಂತ ಉದ್ದೇಶವುಳ್ಳವನಾಗಿದ್ದ ಸೈತಾನ ಅಲ್ಲಿ. ಅಲ್ಲಲ್ಲಿಯ ನಮಗೂ ಕೂಡ ಅನೇಕ ಸಲ ಸೈತಾನ ಏನು ಮಾಡ್ತಾನೆ, ದುಷ್ಪ್ರೇರೇಪಣೆಗೆ ಒಳಪಡಿಸುತ್ತಾನೆ. ನಾವು ಗುಣಗುಡ್ತೇವೆ, ದೇವರಿಗೆ ವಿರುದ್ಧವಾಗಿ ಗುಣಗುಡ್ತೇವೆ, ದೂಷಣೆ ಮಾಡ್ತೇವೆ. ಅಲ್ಲಲ್ಲಿಯ ದೇವರು ನಮ್ಮನ್ನು ಕಾಣ್ತಾ ಇಲ್ಲ, ದೇವರು ನಮಗೆ ಸಹಾಯ ಮಾಡ್ತಾ ಇಲ್ಲ, ದೇವರು ನಮಗೆ ಬಿಡುಗಡೆ ಕೊಡ್ತಾ ಇಲ್ಲ. ಅನೇಕ ಸಲ ಗುಣಗುಡ್ತೇವೆ ನಾವು ದೇವರಿಗೆ ವಿರೋಧವಾಗಿ, ದೇವರ ಮೇಲಿರುವ ನಂಬಿಕೆ ಕಳ್ಕೊಳ್ತೇವೆ. ಇದೇ ಸೈತಾನನಿಗೆ ಬೇಕಾದದ್ದು. ಅಲ್ಲಲ್ಲುಯ್ಯ, ಸೈತಾನಿಗೆ ಇದೇ ಬೇಕಾದದ್ದು. ಅಲ್ಲಲ್ಲುಯ್ಯ, ದುಷ್ಪ್ರೇರಣೆಗೆ. ಮುಂದೆ ಓದಿ ರೆವಲ್ಯೂಷನ್ 2:10. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಸಾಯಬೇಕಾದರೂ ನಂಬಿಗಸ್ತನಾಗಿರೋ, ಜೀವವೆಂಬ ಜಯಮಾಲೆಯನ್ನು ನಾನು ನಿನಗೆ ಕೊಡುವೆನು. ಪ್ರೈಸ್ ಗಾಡ್. ಸಾಯಬೇಕಾದರೂ ನಂಬಿಗಸ್ತರ ಜಯವನ್ನು ನಾವು ಏನು ಮಾಡಬೇಕು, ನಾವು ಬಿಟ್ಟು ಕೊಡಬಾರದು, ನಾವು ಬಿಟ್ಟು ಕೊಡಬಾರದು. ಅಲ್ಲಲ್ಲಿ ಇನ್ನೂ ಸಾಕು, ಇನ್ನು ನನಗೆ ಆಗಲ್ಲ, ಇನ್ನು ಜಯದ ಜೀವಿತ ನನಗೆ ಆಗಲ್ಲ, ಇನ್ನು ಸಹಿಸ್ಲಿಕ್ಕೆ ಆಗಲ್ಲ ನನಗೆ, ಅಲ್ಲಲ್ಲಯ್ಯ ಇನ್ನು ಇದರ ಮೇಲೆ ಹೋರಾಡಲಿಕ್ಕೆ ನನಗೆ ಆಗಲ್ಲ ಅಂತ ಹೇಳುವವರು ಅನೇಕರು ಇರ್ತಾರೆ. ಅಲ್ಲ, ಇನ್ನೂ ನನಗೆ ಆಗಲ್ಲ, ಹೋರಾಡಿ ನನಗೆ ಸಾಕಾಯ್ತು, ಯುದ್ಧ ಮಾಡಿ ಮಾಡಿ ಸಾಕಾಯ್ತು. ಅಲ್ಲಲ್ಲಯ್ಯ ಕೆಲವೊಂದು ಯವನಸ್ಥ ಮಕ್ಕಳು ಹೇಳುವಂಥ ಒಂದು ಮಾತು, ಆ ಹುಡುಗಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ತುಂಬ ಮೆಸೇಜ್ಗಳನ್ನು ಮಾಡ್ತಾರೆ, ತುಂಬ ನನಗೆ ಕಿರುಕುಳ ಕೊಡ್ತಾರೆ, ಇನ್ನು ಹೋರಾಡಿ ಸಾಕಾಯ್ತು, ಇನ್ನು ನನಗೆ ಆಗಲ್ಲ. ಎಷ್ಟೋ ಜನ ಯೌವನಸ್ಥರು ಹೇಳುವಂಥ ಒಂದು ಈ ಮಾತಾಗಿರುತ್ತದೆ ಪ್ರಿಯರೇ. ಅಲ್ಲಲ್ಲುಯ್ಯ. ಆದ ದೇವರು ಹೇಳ್ತಾನೆ, ಸಾಯುವವರೆಗೆ ನಂಬಿಗಸ್ತನಾಗಿರು, ಮರಣ ಬಂದರೂ ಪರವಾಗಿಲ್ಲ, ನೀನು ಬಿಟ್ಟು ಕೊಡಬಾರದು. ಯೋಸಪ್ಪನಿಗೆ ಗೊತ್ತಿತ್ತು, ಆತನ ಹೆಂಡತಿಯ ಪೊಟಿಫರನ ಹೆಂಡತಿಯೊಟ್ಟಿಗೆ ಒಪ್ಪದಿದ್ದರೆ ಅವನ ಮೇಲೆ ತಪ್ಪು ಹೊರಿಸಲಾಗುವುದು, ಅವನ ಸೆರೆಮನೆಗೂ ಹೋಗ್ತಾನೆ. ಅದು ಮಾತ್ರವಲ್ಲದೆ ಅವನ ತಲೆ ಕೂಡ ಕಡಿಯಲ್ಪಡುವ ಸಾಧ್ಯತೆ ಇದೆ. ಅದು ಚೆನ್ನಾಗಿ ಆತನಿಗೆ ಗೊತ್ತಿತ್ತು. ಆದರೆ ಪಾಪದೊಟ್ಟಿಗೆ ನಿಲ್ಲಲಿಲ್ಲ, ಅವನು ಪಾಪದೊಟ್ಟಿಗೆ ಒಪ್ಪಿಕೊಳ್ಳಲಿಲ್ಲ. ಇದೇ ಸಾಯುವವರೆಗೆ ನಂಬಿಗಸ್ತರಾಗಿ ನಿಲ್ಲುವಂಥದ್ದು. ಅನುಭವಕ್ಕೆ ಎಷ್ಟೋ ಭಕ್ತರನ್ನು ನೋಡುವುದಾದರೆ ಇಬ್ರಿಯ 11ನೇ ಅಧ್ಯಾಯದಲ್ಲಿ ನಾವು 32ನೇ ವಾಕ್ಯ 35ನೇ ವಾಕ್ಯದಿಂದ ಚೆನ್ನಾಗಿ ನಾವು ನೋಡ್ತೇವೆ. ಸಾಯುವವರೆಗೂ ಅವ್ರ ನಂಬಿಗಸ್ತರಾಗಿ ನಿಂತಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲುಯ್ಯ. ಜೀವ ಹೋದ್ರೂ ಪರವಾಗಿಲ್ಲ, ಪಾಪದೊಟ್ಟಿಗೆ ನಾವು ಒಂದಾಗುವುದಿಲ್ಲ, ಪಾಪದೊಟ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ ಎಂಬಂತ ತೀರ್ಮಾನದಂತೆ ದೇವರ ಮಕ್ಕಳು ನಿಲ್ಲಬೇಕು. ಅಲ್ಲಲ್ವಿಯ. ಓಕೆ, ಪ್ರಕಟಣೆ 2ನೇ 17ನೇ ವಾಕ್ಯ ಓದಿ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2:17. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಹಾರವನ್ನು ಕೊಡುವೆನು. ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ನೋಡಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಮಾತ್ರ. ಅಲ್ಲಲ್ಲಿಯ ನಾವು ಜಯಿಸಬೇಕು, ಜಯಶಾಲಿಗಳಾಗಿ ನಾವು ನಿಲ್ಲಬೇಕು. ಒಂದು ವಾಕ್ಯ ಓದುವ, ಎಫೆಸದ ಪತ್ರಿಕೆ 6ನೇ 13ನೇ ವಾಕ್ಯ ಓದಿ. ಬುಕ್ ಆಫ್ ಎಫೆಸಿಯನ್ಸ್ ಚಾಪ್ಟರ್ 6:13. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಯಾರು ವೈರಿ? ಸೈತಾನ ವೈರಿ, ದುರಾತ್ಮಗಳು ವೈರಿ. ವೈರಿಗಳು ಎದುರಿಸುವುದಕ್ಕೂ ಮಾಡಬೇಕಾದದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಕಠಿಣ ಯುದ್ಧವು ನಡೆಯುವಂತ ದಿವಸ. ಒಂದೊಂದು ದಿವಸ ಯುದ್ಧ ಸಾಧಾರಣವಾಗಿರಬಹುದು, ಕೆಲವೊಂದು ದಿವಸ ಯುದ್ಧವು ಅಷ್ಟೊಂದು ಇರಲಿಕ್ಕಿಲ್ಲ. ಆದರೆ ಕಠಿಣ ಯುದ್ಧವು ನಡೆಯುವಂಥ ದಿವಸ ಕೂಡ ನಮ್ಮ ಜೀವಿತದಲ್ಲಿ ಇರ್ತದೆ. 4 ದಿಕ್ಕಿನಿಂದಲೂ ಹೋರಾಟಗಳು, 4 ದಿಕ್ಕಿನಿಂದಲೂ ಶೋಧನೆಗಳು, 4 ದಿಕ್ಕಿನಿಂದಲೂ ಸಮಸ್ಯೆಗಳು. ಏನು ಮಾಡಬೇಕು ನಮಗೆ ಅರ್ಥ ಆಗುವುದಿಲ್ಲ. ಸೋತು ಹೋದಂಥ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ತದೆ ಪ್ರಿಯರೇ. ಅಲ್ಲಲ್ಲಯ್ಯ. ಹಾಗೇನು ಮಾಡಬೇಕು? ಜಯಶಾಲಿಗಳಾಗಿ ನಿಲ್ಲುವುದಕ್ಕೋಸ್ಕರವಾಗಿ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಬೇಕು. ಯಾಕಂದ್ರೆ ಎಫೆಸ 6ನೇ 14ನೇ ವಾಕ್ಯದಿಂದ
17 ವಾಕ್ಯದ ಓದಿದ್ರೆ 7 ವಿಧವಾದ ಸರ್ವಾಯುಧಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿ ನಾವು ನಿಲ್ಬೇಕೆಂಬುದಾಗಿ ಆ ವಾಕ್ಯದಲ್ಲಿ ನಮಗೆ ಆಲೋಚನೆ ಹೇಳಲ್ಪಟ್ಟಿದೆ ಪ್ರಿಯರೇ. ಓಕೆ, ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 26-29 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 2 26-29 ವಾಕ್ಯ ಓದುವ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಓಕೆ, 26ನೇ ವಾಕ್ಯ ಓದಿ ಪುನಃ. ಯಾವನು ಜಯಶಾಲಿಯಾಗಿದ್ದು ಯಾವನು ಜಯಶಾಲಿಯಾಗಿದ್ದು ಏನೆಂಬುದಾಗಿ ಬರೆಯಲ್ಪಟ್ಟಿದೆ. ಯಾವನು ಜಯಶಾಲಿಯಾಗಿದ್ದು, ನಾವು ಜಯಶಾಲಿಗಳಾಗಿ. ಅದಕ್ಕೆ ಮಾರ್ಕನ ಪುಸ್ತಕ 13 ಮಾತ್ರವಲ್ಲ, ಮತ್ತ 24:13 ಹೇಳ್ತದೆ, ಕಡೆಯವರೆಗೂ ತಾಳುವವನು. ಮಾರ್ಕ್ 13:13 ಮತ್ತು ಮ್ಯಾಥ್ಯೂ 24:13 ಏನು ಹೇಳ್ತದೆ, ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯಾರು ರಕ್ಷಣೆ ಹೊಂದ್ತಾರಂತೆ? ಕಡೆಯವರೆಗೂ ನಂಬಿಗಸ್ತನಾಗಿ ನಿಲ್ಲುವವನು. ಮರಣ ಬರುವ ತನಕ ಅಥವಾ ಯೇಸುವಿನ ರಹಸ್ಯ ಬರಣದ ತನಕ ನಂಬಿಗಸ್ತನಾಗಿ ಯಾರು ನಿಲ್ತಾರೋ ಅವರು ರಕ್ಷಣೆ ಹೊಂದ್ತಾರೆ ಮತ್ತೆ ಬರೆಯಲ್ಪಟ್ಟಿದೆ. ಜಯಶಾಲಿಗಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವರಾಗಿರಬೇಕು. ಓಕೆ, ಪ್ರಕಟಣೆ 3:5-6 ವಾಕ್ಯ ಓದಿ. ರೆವಲ್ಯೂಷನ್ 3:5-6. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಯಾರಿಗೆ? ಜಯಶಾಲಿಗೆ. ಪ್ರೈಸ್ ಗಾಡ್. ಶುಭ್ರ ವಸ್ತ್ರವನ್ನು ಹೊದಿಸುವರು. ಪ್ರೈಸ್ ಗಾಡ್. ಓಕೆ, ಪ್ರಕಟಣೆ 3:10-11 ಓದಿ. ರೆವಲ್ಯೂಷನ್ 3:10-11. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ನಿನಗಿರುವುದನ್ನು ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ನಿನಗಿರುವುದನ್ನು ಬಿಗಿಯಾಗಿಡ್ಕೋ. ನಿನ್ನ ಜಯಮಾಲೆ ಯಾರು ಕೂಡ ಏನು ಮಾಡಬಾರ್ದು? ಅಪಹರಿಸಬಾರದು. ನಿನ್ನ ಜಯಮಾಲೆ ಯಾವ ಸ್ತ್ರೀ ಅಪಹರಿಸಬಾರದು, ಯಾವ ಪುರುಷ ಅಪಹರಿಸಬಾರದು. ನಿನ್ನ ಜಯಮಾಲೆಯನ್ನು ನಿನ್ನ ಸಂಬಂಧಿಕರು ಅಪಹರಿಸಬಾರದು. ನಿನ್ನ ಜಯಮಾಲೆಯನ್ನು ನಿನ್ನ ಕೆಲಸ ಸ್ಥಳ ಯಾರು ಅಪಹರಿಸಬಾರದು. ಹಣದ ನಿಮಿತ್ತ, ನಿನ್ನ ಒಂದು ಹಣದಾಶೆ ನಿಮಿತ್ತ ನಿನ್ನ ಜಯಮಾಲೆ ಅಪಹರಿಸಲ್ಪಡಬಾರದು. ಯಾವ ಪಾಪದ ನಿಮಿತ್ತ ನಿನ್ನ ಜಯಮಾಲೆ ಅಪಹರಿಸಲ್ಪಡಬಾರದು. ಅಲ್ಲಲೂಯ್ಯ. ಪ್ರೈಸ್ ಗಾಡ್. ಓಕೆ, ಪ್ರಕಟಣೆ 3:21-22 ವಾಕ್ಯ ಓದಿ. ರೆವಲ್ಯೂಷನ್ 3:21-22. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ನಾನು ಮಾಡುವೆನು. ಜಯ ಹೊಂದಿ ತಂದೆ ಸಂಗಡ ಸಿಂಹಾಸನ ಕೂತ್ಕೊಂಡಿದ್ದೇನೆ. ಯಾರು ಜಯ ಹೊಂದಿ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆ. ಯಾರನ್ನು ಸಿಂಹಾಸನ ಕೂತ್ಕೊಳ್ಳುವಂತೆ ಮಾಡ್ತಾನೆ ಅಂತ ಕರ್ತನು? ಜಯ ಹೊಂದುವಂತ ವ್ಯಕ್ತಿಯನ್ನು. ಪ್ರೈಸ್ ಗಾಡ್. ಯೇಸು ಯಾವುದರ ಮೇಲೆ ಜಯ ಹೊಂದಿದ? ಇಬ್ರಿಯ ಪುಸ್ತಕ 4ನೇ ಅಧ್ಯಾಯ 15ನೇ ವಾಕ್ಯ ಓದಿ. ಹಿಬ್ರೂ ಚಾಪ್ಟರ್ 4:15. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಸರ್ವ ವಿಷಯದಲ್ಲಿ ಶೋಧನೆ ಗುರಿಯಾದ, ಪಾಪ ಮಾತ್ರ ಮಾಡಲಿಲ್ಲ. ಹಲ್ಲೆಲೂಯಾ. ಹಾಗ ತಿಳ್ಕೋಬೇಕು, ಜಯದ ಜೀವಿತ ಈ ಲೋಕದಲ್ಲಿ ನಾವು ಜೀವಿಸಬೇಕಾದರೆ ನಮಗೆ ಪವಿತ್ರಾತ್ಮನ ಅಭಿಷೇಕ ಅತಿ ಅವಶ್ಯಕವಾಗಿ ಬೇಕು. ಸಭೆಗೆ ಅವಶ್ಯಕವಾಗಿ ಬೇಕು. ಯಾವುದರ ಮೇಲೆ ನಾವು ಜಯ ಹೊಂದಿಕೊಳ್ಳಬೇಕೆಂಬುದಾಗಿ ಈಗ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಶೋಧನೆಗಳ ಮೇಲೆ ನಾವು ಜಯ ಹೊಂದಿಕೊಳ್ಳಬೇಕು. ಸೈತಾನನಿಗೆ ಕೊಡಲ್ಪಟ್ಟಂತ ಅನೇಕ ಹೆಸರುಗಳಲ್ಲಿ ಒಂದು ಹೆಸರು ಶೋಧಕನು. ಮ್ಯಾಥ್ಯೂ 4:3 ಮತ್ತೆ 4:3 ಏನು ಹೇಳ್ತದೆ? ಸೈತಾನನ ಒಂದು ಹೆಸರು ಏನಾಗಿದೆ? ಶೋಧಕನು. ಅವನು ಶೋಧಕನಾಗಿದ್ದಾನೆ. ಅವನು ನಮ್ಮನ್ನು ಶೋಧಿಸುತ್ತಾನೆ. ಯಾವುದಕ್ಕಾಗಿ ಶೋಧಿಸುತ್ತಾನೆ? ಪಾಪ ಮಾಡುವುದಕ್ಕಾಗಿ ಶೋಧನೆ ತರ್ತಾನೆ. ದೇವರ ಪ್ರೀತಿಯನ್ನು ತಪ್ಪಿಸುವುದಕ್ಕಾಗಿ ಶೋಧನೆ ತರ್ತಾನೆ. ನಂಬಿಕೆ ಜೀವಿತದಿಂದ ದೂರ ಕೊಂಡೋಗುವುದಕ್ಕಾಗಿ ಶೋಧನೆ ತಗೊಂಡು ಬರ್ತಾನೆ. ಮ್ಯಾಥ್ಯೂ 26:40-41 ಯೇಸು ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ಹೇಳಿದ, ಮನಸ್ಸು ಸಿದ್ಧವಾಗಿದೆ ಆದರೆ ಆತ್ಮಕ್ಕೆ ಬಲ, ಶರೀರಕ್ಕೆ ಬಲ
ಆತ್ಮ ಸಿದ್ಧವಾಗಿದೆ, ಮನಸ್ಸು ಸಿದ್ಧವಾಗಿದೆ, ಶರೀರಕ್ಕೆ ಬಲ ಸಾಧದು. ಹಾಗಾದ್ರೆ ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ತನ್ನ ಶಿಷ್ಯರಿಗೆ ಅಲ್ಲಿ ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಪಂಚಶತಮ ದಿವಸಕ್ಕಿಂತ ಮುಂಚಿತವಾಗಿ ಶಿಷ್ಯರು ಬಲಹೀನರಾಗಿದ್ದರು. ಬಲಹೀನ ಸ್ವಭಾವಗಳು ಅವರ ಜೀವಿತದಲ್ಲಿ ಇದ್ದು ಅವರು ಪರಸ್ಪರ ಜಗಳ ಕೂಡ ಮಾಡ್ತಾ ಇದ್ದರು. ಪರಸ್ಪರ ಯಾರು ತಮ್ಮಲ್ಲಿ ದೊಡ್ಡವನೆಂಬುದಾಗಿ ಅವರು ವಾಗ್ವಾದ ಕೂಡ ಇತ್ತು. ಅವರಲ್ಲಿ ಬಲಹೀನತೆಗಳು, ದುಡುಕು ಸ್ವಭಾವಗಳಿತ್ತು. ಅದು ಪಂಚಶತಮ ದಿವಸದಲ್ಲಿ ಅಭಿಷೇಕ ಬಂದ ನಂತರ ಅವ್ರ ಜೀವಿತದಲ್ಲಿ ವ್ಯತ್ಯಾಸಗಳು ಉಂಟಾದವು. ಅಲ್ಲಲೂಯ್ಯ, ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಶೋಧನೆಗಳ ಮೇಲೆ ಜಯ ಪಡ್ಕೋಬೇಕು. ಅನೇಕರು ಹೇಳುವಂಥದ್ದು, ನನಗೆ ಆಗ್ತಾ ಇಲ್ಲ ಬ್ರದರ್, ಅಲ್ಲಲಿಯ ನಾನು ಮುಂಚೆ ಕುಡಿತಾ ಇದ್ದೆ, ಕುಡಿತನ ಬಿಡುವುದಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ, ಸಿಗರೇಟ್ ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ತಂಬಾಕು ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಕೆಟ್ಟ ಚಟ ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂದು ಹೇಳುವಂತ ಅನೇಕರು ಸಿನಿಮಾ ನೋಡುವುದನ್ನು ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಹೊರಗೆ ಬರಬೇಕೆಂದು ಆಸೆ ಇದೆ. ಅಲ್ಲಲುಯ್ಯ, ಶೋಧನೆಗಳ ಮೇಲೆ ಜಯ ಹೊಂದಿಕೊಳ್ಳಬೇಕಾದ್ರೆ ದೇವರ ಒಂದು ಪವಿತ್ರಾತ್ಮನ ಅಭಿಷೇಕವನ್ನು ನಾನು ಮತ್ತು ನೀವು ಪಡ್ಕೊಳ್ಳಬೇಕು. ಅಲ್ಲಲುಯ್ಯ, ಅದಕ್ಕೆ ಅಭಿಷೇಕವು ಅದಕ್ಕಾಗಿ ಜಯದ ಜೀವಿತ ನಡೆಸುವುದಕ್ಕಾಗಿ ಸಭೆಗೆ ಕೊಡಲ್ಪಟ್ಟಿದೆ ಪ್ರಿಯರೇ. ಅಲ್ಲಲುಯ್ಯ, ಪವಿತ್ರಾತ್ಮನ ಬಲದಿಂದ ಮಾತ್ರ. ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ ತುಂಬ ಕುಡಿತಾ ಇದ್ದೆ. ನಾನು 7-8 ಬಿಯರ್ ಒಂದು ಸಲ ಕೂತ್ಕೊಂಡೆ ಕುಡಿತಾ ಇದ್ದೆ. ನಾನು ಅರ್ಧ ಬಾಟ್ಲಿಗಿಂತ ಹೆಚ್ಚು ವಿಸ್ಕಿ ಡ್ರೈ ಆಗಿ ಕುಡಿದಂಥ ಸಂದರ್ಭಗಳುಂಟು. ಅಲ್ಲಲುಯ್ಯ, ಅಂತ ಕುಡಿದ ಮೇಲೆ ಜಗಳ ಮಾಡಬೇಕಾಗಿತ್ತು. ಕೆಟ್ಟ ಬೈಗಳು ನನ್ನ ಬಾಯಿಂದ ಹೊರಡ್ತಾ ಇದ್ದವು. ಅದು ಯಾವಾಗ ಯೇಸುನ ಹೃದಯದಲ್ಲಿ ಬಂದನು, ಪವಿತ್ರಾತ್ಮನ ಅಭಿಷೇಕನ ಕೊಟ್ಟನು, ನಾನು ಗೊತ್ತಿಲ್ಲದ ಹಾಗೆ ಕುಡುಕತನ ಬಿಟ್ಟು ಹೋಯಿತು. ಅಲ್ಲಲ್ಲಿ ಎಲ್ಲ ಕೆಟ್ಟ ಚಟಗಳು ಬಿಟ್ಟು ಹೋಯಿತು, ಅದೆಲ್ಲ ಬೈಗಳೆಲ್ಲ ಬಿಟ್ಟು ಹೋಯಿತು. ಅಲ್ಲಲುಯ್ಯ, ಪವಿತ್ರಾತ್ಮನ ಅಭಿಷೇಕ ಹೊಂದುವಾಗ ಶೋಧನೆಗಳ ಮೇಲೆ ನಮಗೆ ಜಯವು ಸಿಗುತ್ತದೆ ಪ್ರಿಯರೇ. ಅಲ್ಲಲುಯ್ಯ. ಎರಡನೇದಾಗಿ ನಮಗೆ ಲೋಕದ ಮೇಲೆ ಜಯ ಉಂಟಾಗುತ್ತದೆ. ಯಾವುದರ ಮೇಲೆ ಜಯ ಸಿಗ್ತದೆ? ಲೋಕದ ಆಸೆ. ನೋಡಿ, ಮ್ಯಾಥ್ಯೂ ಚಾಪ್ಟರ್ 4:1-11 ಮತ್ತು ಲೂಕ್ ಚಾಪ್ಟರ್ 4:1-13 ವಾಕ್ಯ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನ ಅಭಿಷೇಕ ಪಡ್ಕೊಂಡು ತಿರುಗಿ ಬರುವಾಗ ಪವಿತ್ರಾತ್ಮನು ಆತನ ಅಡವಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಗುವುದಕ್ಕೋಸ್ಕರ? ಸೈತಾನನಿಂದ ಶೋಧನಿಸಲ್ಪಡುವುದಕ್ಕೋಸ್ಕರವಾಗಿ. ಪವಿತ್ರಾತ್ಮನ ತರಬೇತಿಯ ಒಂದು ಶಾಲೆ ಆ 45 ದಿವಸ ಅಡವಿಯಲ್ಲಿ ಪವಿತ್ರಾತ್ಮನ ಆತನಿಗೆ ಕೊಡ್ತಾ ಇರುವುದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅಲ್ಲಿ 3 ಶೋಧನೆ ಮಾತ್ರ ಮೆನ್ಷನ್ ಮಾಡಲಾಗಿದೆ. ಯಾವುದು? 3 ಶೋಧನೆ ಮಾತ್ರ ಮೆನ್ಷನ್ ಮಾಡಲಾಗಿದೆ. ನಿಜವಾಗಿ ಹೇಳ್ಬೇಕಾದ್ರೆ ಅನೇಕ ಶೋಧನೆಗಳಲ್ಲಿ ಯೇಸುವಿಗೆ ಬಂದವು. 4:11 ಓದಿ. ಲೂಕ 4:11 ಓದಿ. ಲೂಕ 11:12. 4:11-12. ಲೂಕ್ ಚಾಪ್ಟರ್ 4:11-12. ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲಿತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದದೆಲ್ಲ. 4:13. ಸೈತಾನನು ಸಕಲ ವಿಧವಾದ ಶೋಧನೆಯನ್ನು ಮುಗಿಸಿ ಸ್ವಲ್ಪ ಕಾಲ ಆತನನ್ನು ಬಿಟ್ಟು ಹೊರಟು ಹೋದನು. ತರುವಾಯ ಯೇಸು ಪವಿತ್ರಾತ್ಮ ಸಕಲ ವಿಧವಾದ ಶೋಧನೆ ಮುಗಿಸಿ ಸ್ವಲ್ಪ ಕಾಲ ಮಾತ್ರ ಬಿಟ್ಟು ಹೋಗ್ತಾ ಇದ್ದಾನೆ. ಸ್ವಲ್ಪ ತಿರುಗಿ ಬರ್ತಾನೆ ಅವನು. ಸ್ವಲ್ಪ ಕಾಲ, ಸ್ವಲ್ಪ ಸಮಯಕ್ಕೆ ಆತನ ಏನು ಮಾಡ್ತಾ ಇದ್ದಾನೆ? ಯೇಸುಸ್ವಾಮಿಯನ್ನು ಬಿಟ್ಟು ಹೋಗುವಂಥದ್ದು ಅಲ್ಲಿ ನಾವು ಸಕಲ ಶೋಧನೆ ಅಂದರೆ ಕೇವಲ 3 ಶೋಧನೆ ಮಾತ್ರ ಇಲ್ಲಿ ಮೆನ್ಷನ್ ಮಾಡಲ್ಪಟ್ಟಿದೆ. ಆದರೆ ಒಂದು ಶೋಧನೆಯನ್ನು ಲೋಕವನ್ನು, ಲೋಕದ ವೈಭವ, ಎಲ್ಲ ದೇಶಗಳ ರಾಜ್ಯಗಳನ್ನು ತೋರಿಸಿದ್ರ ವೈಭವ ಎಲ್ಲವನ್ನು ಯೇಸುವಿಗೆ ತೋರಿಸಿ ಹೇಳ್ತಾ, ಇದೆಲ್ಲ ನಾನು ನಿನಗೆ ಕೊಡ್ತೇನೆ, ನೀನು ನನಗೇನು ಮಾಡು? ನಮಸ್ಕಾರ ಮಾಡು, ನೀನು ನನಗೆ ಆರಾಧನೆ ಮಾಡು. ಇವತ್ತು ಲೋಕದಲ್ಲಿ ನೋಡ್ತಾ ಇದ್ದೇವೆ, ಲೋಕವನ್ನು ತೋರಿಸಿ, ಲೋಕದ ಆಸೆಗಳನ್ನು ತೋರಿಸಿ ಸೈತಾನನು ಅನೇಕರನ್ನು ಇವತ್ತು ವಂಚಿಸುತ್ತಾ ಇರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಲೂಕನ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ 14ರಿಂದ ನಾವು ಓದುವುದಾದರೆ 21-22 ವಾಕ್ಯದವರೆಗೆ ಓದುವುದಾದರೆ ಅಲ್ಲಿ ಐಶ್ವರ್ಯವಂತನಿದ್ದ. ಯಾಕೆ ಸ್ವಾಮಿ ಆ ಐಶ್ವರ್ಯವಂತನ ಒಂದು ಸಾಮ್ಯ, ಆ ಒಂದು ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ದಾನೆ? ಕಾರಣ ಏನೆಂದರೆ ಅಲ್ಲಿ ಒಬ್ಬ ಬರ್ತಾ ಇದ್ದಾನೆ, ನನ್ನ ಅಣ್ಣನಿಗೆ ನೀನು ಹೇಳಬೇಕು ನಮ್ಮ ಆಸ್ತಿಯನ್ನು ಪಾಲು ಮಾಡಿಕೊಡ್ಲಿಕ್ಕೆ. ಯೇಸುವಿಗೆ ಹೇಳ್ತಾ ಇದ್ದಾನೆ. ಓದಿ ವಾಕ್ಯ ಒಂದು ಸಿಕ್ಕಿದ್ರೆ ಲೂಕ್ ಚಾಪ್ಟರ್ 12. ಆತನು ಎಲ್ಲ ಮನುಷ್ಯ ನನ್ನನ್ನು ನಿಮಗೆ 11ರಿಂದ ಓದಿ. 12ರಿಂದ 12. ಯಾಕಂದ್ರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು ಅಂದನು.
ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು, ಎಲ್ಲಾ ಮನುಷ್ಯ, ನನ್ನ ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ, ಜನರಿಗೆ, ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತರ ಭೂಮಿಯ ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜವನ್ನು ಕಟ್ಟುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದರೆ ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡ ತನಗೋಸ್ಕರ ದ್ರವ್ಯ ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಂದನು. ಆಮೇನ್. ಲೋಕದ ಆಸೆ ಸೈತಾನ ತೋರಿಸ್ತಾನೆ. ಎಷ್ಟು ಹಣ ಗಳಿಸ್ತಾರೆ, ಓವರ್ ಟೈಮ್ ಎಲ್ಲೋ ಏನು ಮಾಡ್ತಾರೆ, ತುಂಬ ಸಂಪಾದನೆಗಾಗಿ ಏನೆಲ್ಲ ಪ್ರಯಾಸ ಪಡೋದು. ಅನೇಕ ಜನರು ನೋಡ್ತೇವೆ, ದೇವರ ವಿಷಯದಲ್ಲಿ ಬೇಡ, ಆರಾಧನೆ ಬೇಡ, ಆರಾಧನೆ ತಪ್ಪಿಸಬೇಕಾದ್ರೆ ಓವರ್ ಟೈಮ್ಗೆ ಹೋಗ್ತಾರೆ, ಬಿಸ್ನೆಸ್ಗೆ ಹೋಗ್ತಾರೆ. ಹಣ ಮುಖ್ಯ. ಹಣ ಯಾವುದು ಸಮಾಧಾನ ಕೊಡ್ತದೆ? ಹಣ ಸಮಾಧಾನ ಕೊಡ್ಲಿಕ್ಕೆ ಆಗಲ್ಲ. ಇನ್ನೂ ಕಷ್ಟ ಬರ್ತದೆ. 127 ಕೀರ್ತನೆ, ಅದು ನನಗೆ ತುಂಬ ಇಷ್ಟವಾದ ವಾಕ್ಯ. 1-2 ವಾಕ್ಯ ಓದುವಾಗ ಅಲ್ಲಿ ಏನು ಹೇಳ್ತದೆ ಗೊತ್ತುಂಟ? ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಪ್ರಯಾಸ ಪಡೆದು ವ್ಯರ್ಥ, ಯೆಹೋವನು ಕಾಯದಿದ್ದರೆ ಪಟ್ಟಣ ಕಾಯುವುದು ವ್ಯರ್ಥ. ಮಾತ್ರವಲ್ಲ, 2ನೇ ವಾಕ್ಯದಿಂದ ಓದಿ. ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ. ಬೆಳಗಾಗುವುದಂತ ಇವರು ಮುಂಚೆ ಹೇಳ್ತಾರೆ, ಹೊತ್ತು ಮೀರಿ ಮಲಗ್ತಾರೆ. ಉದಾಹರಣೆಗೆ 4 ಗಂಟೆಗೆ ಹೇಳ್ತಾರೆ, 12-1 ಗಂಟೆಗೆ ಮಲಗ್ತಾರೆ ಮಧ್ಯರಾತ್ರಿ. ಯಾಕೆ? ಏನು ಕಾರಣ? ಯಾಕೆ ನಿದ್ದೆಗೆಡ್ತಾ ಇದ್ದಾರೆ? ಬಿಸ್ನೆಸ್, ಸಂಪಾದನೆ, ಹಣ ಸಂಪಾದನೆ. ಇಷ್ಟು ನಿದ್ದೆಗೆ ಇಟ್ಟು ಏನು ಪ್ರಯೋಜನ? ದೇವರು ಹೇಳ್ತಾರೆ, ಇವತ್ತು ನಿನ್ನ ಪ್ರಾಣ ಹೋಗ್ತದೆ. ನೀನು ಸ್ವಲ್ಪ ದಿವಸ ಈ ಲೋಕದಲ್ಲಿರುವಂಥ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗು, ದೇವರ ವಿಷಯದಲ್ಲಿ ಯೋಚನೆ ಮಾಡು. ನೀನು ಪ್ರಾಣ ಬಿಟ್ಟಂತ ಹೋಗಬೇಕಾದ ಸ್ಥಳದ ಕುರಿತು ಯೋಚನೆ ಮಾಡು. ಎಲ್ಲಿ ಹೋಗ್ತೀಯಾ ನೀನು? ಇವೆಲ್ಲ ಕೂಡಿಸಿಟ್ಟುಕೊಂಡು. ನನಗೆ ಒಂದು ದೇಶಕ್ಕೆ ಹೋದಾಗ ಒಂದು ಸಹೋದರ ಮೊನ್ನೆ ಹೇಳ್ತಾ ಇದ್ರು, ನಾನು ಈ ವಿಷಯ ಲಾಸ್ಟ್ ಮೆಸೇಜಲ್ಲಿ ಹೇಳಿರ್ಬೇಕಿಲ್ಲಿ ಲಾಸ್ಟ್ ಟೈಮ್. ಅವರ ಮನೆ ಹಿಂದುಗಡೆ ಆಚೆ ಕಡೆ 1-2 ಮನೆ, ದೊಡ್ಡ ಮನೆ ಅಂತೆ. ಅದು ಹಿಂದುಗಡೆ 1-2-3 ದೊಡ್ಡ ಮನೆ, ಆಚೆ ಕಡೆ ದೊಡ್ಡ ಮನೆ ಉಂಟಂತೆ. 1-2 ಮನೆಯಲ್ಲಿ ಯಾರು ಕೂಡ ಇಲ್ಲ, ಬೀಗ ಹಾಕಿದ್ದೆ, ಅವರೆಲ್ಲ ವಿದೇಶದಲ್ಲಿದ್ದಾರಂತೆ. ಇನ್ನು 1-2 ಮನೆಗಳಲ್ಲಿ ಪ್ರಾಯದವರು ಇದ್ದಾರಂತೆ ಅಷ್ಟೇ, ಯಾರು ಮಕ್ಕಳು ಯಾರಿಲ್ಲ ಅಂತೆ, ಮೊಮ್ಮಕ್ಕಳು ಯಾರಿಲ್ಲ ಅಂತೆ. ಇವ್ರು ಹೇಳ್ತಾರೆ, ಇವರು ಚಿಕ್ಕದಿರುವಾಗ ಒಂದು 5 ಇಂಚು ಭೂಮಿಗೋಸ್ಕರ ಪಾಗರ ಹಾಕುವಾಗ ಜಗಳ ಅಂತೆ, ಒಡೆದಾಟಾಗಿ ಪೊಲೀಸ್ ಎಲ್ಲ ಬಂದಿದೆ ಅಂತ. ಅವರ ಕೋಳಿ ಇವರ ಕಂಪೌಂಡ್ಗೆ ಬಂದು ಇವರ ಗಿಡದಲ್ಲಿ ಈ ಒಕ್ಕಿದ್ದಕ್ಕೋಸ್ಕರವಾಗಿ ಭಯಂಕರ ಜಗಳ ನಡೆದಿದೆ ಅಂತ. ಅವರ ದನ ಇವರ ಭೂಮಿಗೆ ಬಂದದಕ್ಕೆ ಜಗಳ ಆಗಿದೆ ಅಂತ. ಇವತ್ತು ಜಗಳ ಮಾಡಿದವರೆಲ್ಲ ಸತ್ತು ಹೋಗಿದ್ದಾರೆ. ಕೆಲವರು ಪ್ರಾಯ ಆಗಿ ಸುಮ್ಮನೆ ಇದ್ದಾರೆ. ಅವರ ಮಕ್ಕಳು ಯಾರು ಸಮಾಧಾನ ಇಲ್ಲ. ಕೆಲವು ಭೂಮಿಗಳು ಹಾಗೆ ಪಾಳು ಬೀಳ್ತಾ ಇವೆ ಅಂತ. ಯಾವ ಭೂಮಿಗಾಗಿ ಜಗಳ ಮಾಡಿದ್ರು? ಅಲ್ಲಲ್ಲಿಯ ಜಗಳ ಮಾಡಿದವರು ಯಾರು ಕೂಡ ಇಲ್ಲ ಇವತ್ತು. ಮನುಷ್ಯ ಯೋಚನೆ ಮಾಡುವುದಾದರೆ ಸೈತಾನ ಲೋಕ ತೋರಿಸ್ತಾನೆ. ದೇವರ ಮಕ್ಕಳು ಈ ವಿಷಯದಲ್ಲಿ ತುಂಬ ಜಾಗೃತಿ ಆಗಿರಬೇಕು. ಅಲ್ಲಲ್ಲಿಯ ನಾವು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿರಬೇಕು. ಲೋಕದಲ್ಲಿ ನಮಗೆ ಹಣ ಸಂಪಾದನೆ ಬೇಕು, ಬೇಡ ಅಂತಲ್ಲ. ದೇವರನ್ನು ಬಿಟ್ಟು ಹಣ ಸಂಪಾದನೆ ನಮಗೆ ಬೇಡ. ದೇವರ ಆರಾಧನೆ ಬಿಟ್ಟು ನಮಗೆ ಹಣ ಸಂಪಾದನೆ ಬೇಡ. ಅಲ್ಲಲ್ಲಿಯ ಈ ವಿಷಯದ ತುಂಬ ಜಾಗೃತಿ ಆಗಿರಬೇಕು. ನಾವು ಮೊದಲು ಪರಲೋಕದಲ್ಲಿ ನಾವು ಏನು ಮಾಡಬೇಕು? ಕೂಡಿಸಿಡಬೇಕು.
ಯಾಕೆ ಶಾಶ್ವತ ಹೋಗುವುದು ಅಲ್ಲಿ ನಾವು. ಅದಕ್ಕೆ ನೋಡಿ ಕೊಲೊಸ್ಸು 3:1-2 ವಾಕ್ಯ ಏನು ಹೇಳ್ತಾ ಇದೆ ನೋಡಿ. ಕೊಲೊಸ್ಸು ಚಾಪ್ಟರ್ 3:1-2. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢರಾಗಿದ್ದಾರೆ. ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರೋದ್ರಿಂದ ಮೇಲಿರುವವುಗಳನ್ನ ಏನ್ ಮಾಡಬೇಕು? ಹುಡುಕಬೇಕು. ಮೇಲಿನ ಸಂಗತಿಗಳನ್ನು, ಪರಲೋಕದ ಸಂಗತಿ ಹುಡುಕಬೇಕು. ಎಬ್ಬಿಸಲ್ಪಟ್ಟಿದ್ದೇವೆ ನಾವು. ಒಂದು ಸಮಯದ ಪಾಪದ ನಿಮಿತ್ತ ಸತ್ತು ಹೋದಂಥ ವ್ಯಕ್ತಿಗಳು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ. ಹೊಸ ಜೀವಿತ ನಮಗೆ ಸಿಕ್ಕಿದೆ. ಹಲ್ಲೆಲೂಯಾ. ಪರಲೋಕದ ವಿಷಯಗಳನ್ನು ಧ್ಯಾನ ಮಾಡಬೇಕು. ಅಲ್ಲಿ ಹೋಗ್ಲಿಕ್ಕೆ ಇರುವವರು ನಾವು. ಯೇಸು ಏನು ಹೇಳಿದ? ಯೋಹನ್ನ 14:1-3 ಜಾನ್ ಗಾಸ್ಪಲ್ 14:1-2-3, ನೀವು ಕಳವಳಗೊಳ್ಳದಿರಿ, ನನ್ನ ತಂದೆಯಲ್ಲಿ ನಂಬಿಕೆ ಇಡಿರಿ, ನನ್ನಲ್ಲಿ ನಂಬಿಕೆ ಇಡಿರಿ. ನಮ್ಮ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ, ನಾನು ಹೋಗಿ ನಿಮಗೆ ಸ್ಥಳ ಸಿದ್ಧ ಮಾಡುತ್ತೇನೆ. ನಾನು ತಿರುಗಿ ಬಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಯಾಕೆಂದ್ರೆ ನಾನು ಇವರಲ್ಲಿ ನೀವಿರಬೇಕು. ಅಲ್ಲಿ ಬಿಡಾರ ಸಿದ್ಧ ಮಾಡಲ್ಪಟ್ಟಿದೆ. ಅದು ಸೈತನ ಲೋಕವನ್ನು ತೋರಿಸಿ, ಲೋಕದ ವೈಭವವನ್ನು ತೋರಿಸಿ, ಲೋಕದ ಆಸೆಗಳನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾನೆ? ವಂಚಿಸ್ತಾ ಇದ್ದಾನೆ. ಒಂದು ವಾಕ್ಯ ಓದಿ. 1 John chapter 2:15-17. 1 John 2:15-17. 1 John 2:15-17 ವಚನ. ಲೋಕವನ್ನಾಗಲಿ ಲೋಕದಲ್ಲಿರುವ ಅವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುವುದು. ದೇವರ ಚಿತ್ತ ನೆರವೇರಿಸುವವನು ಎಂದೆಂದಿಗೂ ಇರುವನು. ಓದಿ, ಕಂಟಿನ್ಯೂ ಮಾಡಿ 17 ವರ್ಸ್. ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಪ್ರೈಸ್ ಗಾಡ್. ದೇವರ ಚಿತ್ತನ ನೆರವೇರಿಸುವುದಾದರೆ ಎಂದೆಂದಿಗೂ ಪರಲೋಕದಲ್ಲಿ ಕರ್ತನ ಜೊತೆ ನಾವು ಇರುತ್ತೇವೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಹಾಗಾದ್ರೆ ಮೊದಲನೇದಾಗಿ ಶೋಧನೆಗಳ ಮೇಲೆ ಜಯ ನಮಗೆ ಬೇಕಾದ್ರೆ ಪವಿತ್ರಾತ್ಮನ ಅಭಿಷೇಕವು ನಮಗೆ ಅವಶ್ಯಕ ಆಗಬೇಕು. ಎರಡನೇದಾಗಿ ಲೋಕದ ಮೇಲೆ ಜಯ ಹೊಂದಬೇಕಾದ ನಮಗೇನು ಬೇಕು? ಅಭಿಷೇಕ ಬೇಕು. ಮೂರನೇದಾಗಿ ಪಾಪದ ಮೇಲೆ ಜಯ ಹೊಂದುವುದಕ್ಕಾಗಿ ಅಭಿಷೇಕ ಬೇಕು. ಹಲ್ಲೆಲೂಯಾ. ಪಾಪದ ಮೇಲೆ ಜಯ. ರೋಮ 6:14 ಓದಿ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 6:14. ರೋಮ 6:14 ವಚನ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ. ಪ್ರೈಸ್ ಗಾಡ್. ಪವಿತ್ರಾತ್ಮನ ಅಭಿಷೇಕ ನಮ್ಮ ಮೇಲೆ ಇರುವ ನಿಮಿತ್ತ ಪಾಪದ ಮೇಲೆ ನಾವು ಜಯ ಹೊಂದುವುದಕ್ಕೆ ಸಾಧ್ಯ. ಯಾವುದೇ ಪಾಪದಲ್ಲಿ ಬೀಳದ ಹಾಗೆ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಒಂದು ವಾಕ್ಯ ನಾವು ಅನೇಕ ಸಹ ಹೇಳ್ತೇವೆ, ನಾನು ಬೀಳ್ತೇನಾ. ಕೆಲವೊಬ್ಬರನ್ನು ಕೇಳಿದ್ದೇನೆ. ನಾನು ದೀಕ್ಷೆಯನ್ನು ತೆಗೆದುಕೊಳ್ಳೋದು ಯಾಕೆ ತಗೊಳ್ಳೋದಿಲ್ಲ? ಯಾಕಂದ್ರೆ ಪವಿತ್ರವಾಗಿ ಜೀವನ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ನನಗೆ. ಕೆಲವು ಹೇಳುವುದನ್ನು ನೋಡಿದ್ದೇನೆ. ನಾನು ಸುಳ್ಳು ಹೇಳ್ತೇನೆ, ಮೋಸ ಮಾಡ್ತೇನೆ, ವಂಚನೆ ಮಾಡ್ತೇನೆ, ತಪ್ಪು ಮಾಡ್ತೇನೆ, ಅನೇಕ ಪಾಪದಲ್ಲಿ ಜೀವಿಸ್ತಿದ್ದೇನೆ, ನನಗೆ ಪವಿತ್ರವಾಗಿ ಜೀವಿಸ್ಲಿಕ್ಕೆ ಅಂದರೆ ಅವರು ನೆವಗಳನ್ನು ಹೇಳ್ತಾ ಇದ್ದಾರೆ. ಬಿಟ್ಟುಕೊಡ್ಲಿಕ್ಕೆ ಇಷ್ಟ ಇಲ್ಲ. ಯಾವಾಗ ಮರಣ ಬರ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ದೇವರೊಂದು ವಾಕ್ಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಮಾತು ನಮ್ಮ ಬಾಯಿಂದ ಯಾವತ್ತು ನಾನು ಬೀಳ್ತೇನೆ, ನನಗೆ ಆಗಲ್ಲ, ಜಯದೊಂದು ಜೀವಿಸ್ಲಿಕ್ಕೆ ಆಗಲ್ಲ. ಈ ಮಾತು ನಾವು ಬಿಡಬೇಕು. ಒಂದು ವಾಕ್ಯ ಓದಿ. ಯೂದನ ಪತ್ರಿಕೆ 24-25 ವಚನ ಓದಿ. 24-25 ವರ್ಡ್ಸ್, ಲಾಸ್ಟ್ ಕೊನೆಯ ವಾಕ್ಯಗಳು. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ರಕ್ಷಕನಾದ ಒಬ್ಬ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು. ಆಮೆನ್. ಎಲ್ಲರಿ ಎಡವಿ ಬೀಳದಂತೆ ಕಾಪಾಡುವ ದೇವರಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮೇಲೆ ಇರುವಂತ ಅಭಿಷೇಕ ಎಡವಿ ಬೀಳದ ಹಾಗೆ ನಮ್ಮ ನಿಲ್ಲಿಸುತ್ತದೆ. ನಮ್ಮ ಬಾಯಿಂದ ಈ ಮಾತೆ ಬರಬಾರ್ದು.
ನಾನು ಬೀಳ್ತೇನೆ, ನನಗೆ ಪರಿಶುದ್ಧ ಜೀವಿತ ಜೀವಿಸಲಿಕ್ಕೆ ಆಗಲ್ಲ. ಅಲ್ಲಲುಯ್ಯ, ಆಗುತ್ತದೆ. ಜಯದ ಜೀವಿತ ನಡೆಸಬಹುದು, ಪಾಪದ ಮೇಲೆ ಜಯ ಹೊಂದಿಕೊಳ್ಳಬಹುದು. ಹಳೆಬಳಕೆ ಕಾಲದಲ್ಲಿ ನಾವು ನೋಡ್ತೇವೆ, ಯೋಬ 31:1 ಯೋಬನ್ ಹೇಳ್ತಾನೆ, ನನ್ನ ಕಣ್ಣುಗಳೊಂದಿಗೆ ನಿಬಂಧನೆ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಅದು ಹೊಸ ಬಡವಡಿಕೆಗೆ ನಾವು ಬರುವಾಗ ನಮ್ಮ ಮೇಲೆ ಇರುವಂಥ ಅಭಿಷೇಕದ ಬಲದಿಂದ ನಾವು ಜಯದ ಜೀವಿತ ನಡೆಸುತ್ತೇವೆ. ಪಾಪದ ಮೇಲೆ ಜಯ ಹೊಂದಿಕೊಂಡು ಜೀವಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಲ್ಲಲುಯ್ಯ. ಮೂರನೇದಾಗಿ, ಪಾಪದ ಮೇಲೆ ಜಯವನ್ನು ಹೊಂದುವುದಕ್ಕೋಸ್ಕರವಾಗಿ ನಮಗೆ ಅಭಿಷೇಕ ಬೇಕು. ನಾಲ್ಕನೇದಾಗಿ, ಶರೀರದ ಇಚ್ಛೆಗಳ ಮೇಲೆ ಜಯ ಹೊಂದುವುದಕ್ಕೋಸ್ಕರ 1 ಕೊರಿಂಥ 9:27 ಪೌಲನೊಂದು ಮಾತನ್ನು ಹೇಳ್ತಾ ಇದ್ದಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಅಯೋಗ್ಯನಾದನೆಂಬ ಕಾರಣಕ್ಕೋಸ್ಕರ ನನ್ನ ಶರೀರವನ್ನು ಜೊಜ್ಜಿ ಸ್ವಾಧೀನ ಮಾಡಿಕೊಳ್ತೇನೆಂಬಂತ ಮಾತನ್ನು ಪೌಲನು ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅಲ್ಲಲ್ಲಿ ಒಂದು ವಾಕ್ಯ ಓದುವ ನಾವು. ಗಲಾತ್ಯನ ಪುಸ್ತಕ 5ನೇ ಅಧ್ಯಾಯ 16-17 ವಾಕ್ಯ. ಬುಕ್ ಆಫ್ ಗಲಾಟಿಯನ್ ಚಾಪ್ಟರ್ 5, 16, 17. ನಾನು ಹೇಳುವುದೇನೆಂದರೆ 15 ಓದಿ. 15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ನೋಡಿರಿ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮವು ಆಶಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಯಾರನ್ನು ಅನುಸರಿಸಬೇಕು? ಶರೀರ ಭಾವವನ್ನು ಅನುಸರಿಸಬೇಕಾ, ಆತ್ಮನನ್ನು ಅನುಸರಿಸಬೇಕಾ? ನಾವು ಆತ್ಮನನ್ನು ಅನುಸರಿಸಬೇಕು. ರೋಮ 8:13 ಓದಿ. ರೋಮನ್ಸ್ ಚಾಪ್ಟರ್ 8:13. ರೋಮ 8:13. ರೋಮನ್ಸ್ 8:13. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ದೇಹದ ದುರಭ್ಯಾಸ ಹೇಗೆ ನಾಶ ಮಾಡ್ತೇವೆ ನಾವು? ಪುನಃ ಓದಿ ವಾಕ್ಯ, ಪುನಃ ಓದಿ. ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. ಪ್ರೈಸ್ ಗಾಡ್. ದೇಹದ ದುರಭ್ಯಾಸ ನಾಶ ಮಾಡೋದು ಹೇಗೆ ಸಾಧ್ಯ? ಪವಿತ್ರಾತ್ಮನ ಮೂಲಕವಾಗಿ, ನಮ್ಮ ಮೇಲಿರುವಂತಹ ಒಂದು ಅಭಿಷೇಕದ ಮೂಲಕವಾಗಿ. ಅಲ್ಲಲುಯ್ಯ. ಪ್ರೈಸ್ ದ ಲಾರ್ಡ್. 5ನೇದಾಗಿ ಯಾವುದರ ಮೇಲೆ ಜಯ ಹೊಂದಬೇಕು? ಪೂರ್ವ ಸ್ವಭಾವಗಳು. ಯಾವ ಸ್ವಭಾವ? ರೋಮ 6:6 ಓದಿ. ರೋಮ 6:6 ಓದಿ. ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದ್ದೇವೆ. ಪೂರ್ವ ಸ್ವಭಾವ, ರಕ್ಷಣೆ ಹೊಂದಕ್ಕಿಂತ ಮುಂಚೆ ಇದ್ದ ನಮ್ಮ ಸ್ವಭಾವಗಳು. ಯಾವ ಸ್ವಭಾವ? ತಕ್ಷಣ ಕೋಪ ಬರುವುದು, ಮುಂಗೋಪ, ದುಡುಕಿನ ಮಾತುಗಳು, ಇನ್ನೊಬ್ಬರು ನಿಂದಿಸುವಂಥದ್ದು, ಇನ್ನೊಬ್ಬರನ್ನು ದೂಷಿಸುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪು ಹುಡುಕುವಂಥದ್ದು, ಇನ್ನೊಬ್ಬರ ಮೇಲೆ ಕೆಟ್ಟದಾಗಿ ಬೈಯುವಂಥದ್ದು. ಅಲ್ಲಲುಯ್ಯ. ಇವೆಲ್ಲ ಪೂರ್ವ ಸ್ವಭಾವಗಳು. ರಕ್ಷಣೆ ಹೊಂದಕ್ಕೆ ಮುಂಚೆ ನಮ್ಮಲ್ಲಿತ್ತು. ಇನ್ನೊಬ್ಬರ ಕುರಿತು ಮಾತಾಡುವಂಥದ್ದು ಅನೇಕ. ಇವೆಲ್ಲ ಪೂರ್ವ ಸ್ವಭಾವಗಳು. ಇದರ ಮೇಲೆ ನಾವು ಜಯ ಹೊಂದದೆ, ಅಲ್ಲಲಿಯ, ನಾವು ಆಶೀರ್ವದಿಸಲ್ಪಟ್ಟಂಥ ಕ್ರಿಸ್ತಿಯ ಜೀವಿತವನ್ನು ನಾವು ಜೀವಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಅಲ್ಲಲಿಯ. ಅನೇಕರು ತುಂಬ ಉಪವಾಸ ಮಾಡ್ತಾರೆ, ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಆಶೀರ್ವಾದ ಸಿಗ್ತಾ ಇಲ್ಲ, ಕೆಲವೊಂದು ಬ್ಲಾಕ್ ಆಗಿ ನಿಂತಿದೆ. ಕಾರಣ ಇದೇ ಕಾರಣ, ಪೂರ್ವ ಸ್ವಭಾವದ ಮೇಲೆ ಅವರಿಗೆ ಜಯ ಇಲ್ಲ. ದೂಷಣೆ ಮಾಡುವುದು, ನಿಂದನೆ ಮಾಡುವುದು, ಇನ್ನೊಬ್ಬರ ಕುರಿತು ಮಾತಾಡೋದು, ತಪ್ಪು ಹುಡುಕುವುದು, ತಪ್ಪು ಹೊರಿಸುವುದು, ಇದೇ ಕೆಲಸ. ಅದು ಕೆಲವೊಂದು ಬ್ಲಾಕ್ ಆಗಿ ನಿಂತಿದೆ. ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ದೀರ್ಘಕಾಲ
ಕೂಟಕ್ಕೆ ಅಟೆಂಡ್ ಮಾಡ್ತಾ ಎಲ್ಲ ಇದೆ ನಮ್ಮ ಜೀವಿತದಲ್ಲಿ. ಒಂದು ಬಿಡುಗಡೆ ಕಾಣ್ತಾ ಇಲ್ಲ. ಯಾವುದೇ ಒಂದು ಭಾಗದಲ್ಲಿ ಆಶ್ರಮದ ಬ್ಲಾಕ್ ಆಗಿ ನಿಂತಂತ ಅನುಭವಗಳು. ಅಲ್ಲಲುಯ್ಯ, ಪೂರ್ವ ಸ್ವಭಾವದ ಮೇಲೆ ನಾವು ಜಯ ಹೊಂದಿಕೊಳ್ಳಬೇಕು. ಅಲ್ಲಲುಯ್ಯ, ಪ್ರೈಸ್ ಗಾಡ್. ಪೂರ್ವ ಸ್ವಭಾವದ ಮೇಲೆ ಹೇಗೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ? ಅಭಿಷೇಕದಿಂದ, ನಮ್ಮ ಮೇಲೆ ಒಂದು ಅಭಿಷೇಕದಿಂದ. ಅಲ್ಲಲುಯ್ಯ. ಹೋಗಿ 6ನೇದಾಗಿ ಯಾಕೆ ಅಭಿಷೇಕ ನಮಗೆ ಬೇಕು? ಸೈತಾನ ಶಕ್ತಿಗಳ ಮೇಲೆ ಜಯ ಹೊಂದುವುದಕ್ಕಾಗಿ. ಅದು ಮಾಟ ಮಂತ್ರ ಶಕ್ತಿಗಳಾಗಿರಬಹುದು, ದುರಾತ್ಮ ಶಕ್ತಿಗಳು, ರೋಗಾತ್ಮ ಶಕ್ತಿಗಳಾಗಿರಬಹುದು. ಅಲ್ಲಲುಯ್ಯ. ಈ ಶಕ್ತಿಗಳ ಮೇಲೆ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಮಗೆ ಒಂದು ಅಭಿಷೇಕವು ಅತಿ ಅವಶ್ಯಕವಾಗಿ ಬೇಕು. ಅಲ್ಲಲುಯ್ಯ. ಪ್ರೈಸ್ ದ ಲಾರ್ಡ್. ಒಂದು ದೇಶದಲ್ಲಿ ಒಂದು ಸೇವಕರು ಸುವಾರ್ಥ ಕೂಟಕ್ಕೆ ಹೋದರಂತೆ. ಸುವಾರ್ಥ ಕೂಟಕ್ಕೆ ಹೋದಾಗ ಅಲ್ಲಿ ಕೆಲವು ಮಂತ್ರವಾದಿ ವಿಚ್ ಡಾಕ್ಟರ್ಸ್ ಅಲ್ಲಿ ಬಂದಿದ್ರು. ಮಂತ್ರವಾದಿಗಳನ್ನು ತಯಾರಿಸುವಂತ, ತರಬೇತಿ ಮಾಡುವಂತ ಆ ದೊಡ್ಡ ಮಂತ್ರವಾದಿ ಡಾಕ್ಟರ್ಗಳು ಪ್ರೈಸ್ಗೆ ಅಲ್ಲಿ ಬಂದಿದ್ರು. ಅಲ್ಲಿ ಅವರು ಬಂದಿದ್ದು ಏನೆಂದರೆ ಇವರ ಬಾಯಿಯನ್ನು ಕಟ್ಟಿ ಹಾಕುವುದಕ್ಕಾಗಿ, ಇವರ ಸ್ವರವನ್ನು ಬಂಧಿಸಿ ಅಲ್ಲಿ ತಮಾಷೆ ನೋಡುವುದಕ್ಕೋಸ್ಕರ ಅವರು ಬಂದಿದ್ರು. ಆ ಕೂಟ ಹಾಳು ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ಬಂದಿದ್ರು. ಆದರೆ ಅಲ್ಲಿ ಅವರು ಈ ಸೇವಕರು, ಅಲ್ಲಿಯ ಸೇವಕರು ಭಯಪಟ್ಟರಂತೆ. ಅವರು ಬಂದು ಸೇವಕರಿಗೆ ಹೇಳಿದ್ರು, ಮಂತ್ರವಾದಿಗಳು ಬಂದಿದ್ದಾರೆ, ಅವರು ಭಯಪಡಬೇಡಿ, ತೊಂದರೆ ಇಲ್ಲ. ಅವರು ಆ ವಾಕ್ಯದ ಅರ್ಧ ಭಾಗಕ್ಕೆ ಹೋಗುವಾಗ ಸಡನ್ಲಾಗಿ ಪವಿತ್ರ ನಿಲ್ಲಿಸಿ ಅವರು ಹೇಳಿದ್ರಂತೆ. ಅಲ್ಲಿ ಹಿಂದುಗಡೆ ಮಂತ್ರ ಉಚ್ಚರಿಸುವಂತ ಆ ವ್ಯಕ್ತಿಗಳನ್ನು ನೋಡಿ ಮಂತ್ರವಾದಿಗಳು ನೋಡಿಕೊಂಡು, ಇನ್ನೊಂದು ಕ್ಷಣ ನೀವು ಬಾಯಿ ತೆರೆಯುವುದಾದರೆ, ನಿಮಗೇನಾದರೂ ಸಂಭವಿಸುವುದಾದರೆ ಅದಕ್ಕೆ ನಾನು ಹೊಣೆಯಲ್ಲ. ನಾನು ದೇವರ ಅಭಿಷೇಕ ಹೊಂದಿದಂಥ ಅಭಿಷಿಕ್ತ ದೇವ ಸೇವಕನಾಗಿದ್ದೇನೆ. ಅಲ್ಲಿ ನನ್ನ ಮೇಲೆ ಒಂದು ಅಭಿಷೇಕ ಇದೆ. ನೀವು ಎಷ್ಟೇ ಮಂತ್ರವಾದ ಮಾಡಿದ್ರು ಕೂಡ ನನ್ನನ್ನು ನಿಮ್ಮ ಮಂತ್ರವಾದ ಶಕ್ತಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನನ್ನ ಮೇಲೆ ಒಂದು ಅಸಾಧಾರಣವಾದ ಅಭಿಷೇಕ ಇದೆ. ಹಲ್ಲೆಲೂಯಾ. ಇನ್ನೊಂದು ಕ್ಷಣ ಬಾಯಿ ತೆರೆಯುವುದಾದರೆ, ಹಲ್ಲೆಲೂಯಾ, ನಿಮಗೆ ಏನು ಸಂಭವಿಸುತ್ತದೋ ಅದಕ್ಕೆ ನಾನು ಜವಾಬ್ದಾರನ ಹೊಣೆಯಲ್ಲ ಎಂದು ಹೇಳಿದಾಗ ಭಯದಿಂದ ನಡುಗಿದ್ದಂತೆ ಮಂತ್ರವಾದಿಗಳು. ಕೊನೆಗೆ ಹಲ್ಲೆಲೂಯಾ ಅವರು ಮುಂದುಗಡೆ ಬಂದು ಆ ಮಂತ್ರವಾದಕ್ಕೆ ತೆಗೆದುಕೊಂಡು ಬಂದ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಬಂದು ಮುಂದೆ ವೇದಿಕೆಯಲ್ಲಿ ಸುರಿದು ಅಲ್ಲಿ ಮೊಣಕಾಲಾಕಿ ಯೇಸು ಕ್ರಿಸ್ತನ ರಕ್ಷಕನು ಒಡೆಯನಾಗಿ ಅವತ್ತವರು ಅಂಗೀಕಾರ ಮಾಡಿದರು. ಆಮೆನ್. ನಿಮಗೆ ಗೊತ್ತಿರಬೇಕು, ಹಲ್ಲೆಲೂಯಾ, ಈ ಲೆಸ್ಟರ್ ಸುಮರಲ್ ಎಂಬುದಾಗಿ ಹೇಳುವಂಥ ದೇವ ಸೇವಕರ ಬಗ್ಗೆ ಕೇಳಿದ್ದೀರಾ? ಲೆಸ್ಟರ್ ಸುಮರಲ್ ಫಿಲಿಪೈನ್ ದೇಶದಲ್ಲಿ ಶಕ್ತವಾಗಿ ಉಪಯೋಗಿಸಲ್ಪಟ್ಟಂತ ಒಬ್ಬ ದೇವ ಸೇವಕರು. ಒಂದು ದಿನ ಅಲ್ಲಿ ಇರುವಂಥ ಟಿವಿ ಮಾಧ್ಯಮಗಳಲ್ಲಿ, ರೇಡಿಯೋದಲ್ಲೆಲ್ಲ ಸಂದೇಶ ಬರ್ತಾ ಸರ್ಕಾರದವರು ಹೇಳ್ತಾ ಇದ್ದಾರೆ. ಒಂದು ಹುಡುಗಿಯನ್ನು ಅವರು ಟಿವಿಯಲ್ಲಿ ನ್ಯೂಸಲ್ಲಿ ತೋರಿಸಿ ಹೇಳ್ತಾ ಇದ್ದಾರೆ, ಅವಳು ಜೈಲಲ್ಲಿದ್ದಾಳೆ. ಆ ಹುಡುಗಿ ಜೈಲಲ್ಲಿರುವಂಥ ಕೈದಿ ಆದಂಥ ಹುಡುಗಿ. ಅದು ಅವಳ ಮೇಲೆ ಒಂದು ನಿರ್ದಿಷ್ಟ ಸಮಯದಲ್ಲಿ 2 ದುರಾತ್ಮಗಳು, ಅವಳಿಗೆ ಕಾಣ್ತದೆ ಅಂತೆ, ದುರಾತ್ಮಗಳು ಬಂದು ಅವಳ ಶರೀರವನ್ನೆಲ್ಲ ಪರಚಿ ಗಾಯ ಮಾಡಿ ಇದು ಅರ್ಧ ಜೀವ ಮಾಡಿ ಹೋಗ್ತಾವೆ ಅಂತ. ಪುನಃ ಬರ್ತಾವೆ ಹಿಂಸಿಸ್ಲಿಕ್ಕೆ. ಅಲ್ಲಿ ಗಾಯದ ಎಲ್ಲ ಕಲೆಗಳು ಉಂಟದ, ರಕ್ತ ಸುರಿತಾ ಇದೆ ಅಂತ. ಅವ್ರು ಏನೆಲ್ಲ ಪ್ರಯತ್ನ ಮಾಡಿದ್ರು ಅದು ನಿಲ್ಲಿಸ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸರ್ಕಾರದವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವುದೇ ಯಾರೇ ಆಗಿರ್ಬೋದು, ಈ ಹುಡುಗಿಯನ್ನು ರಕ್ಷಿಸಲಿಕ್ಕೆ ಸಾಧ್ಯವಿರುವುದಾದರೆ ನೀವು ಬನ್ನಿ, ನಿಮಗೆ ಸಕಲ ಗೌರವದೊಂದಿಗೆ ನಾವು ಸರ್ಕಾರದ ಮೂಲಕ ನಡೆಸ್ತೇವೆ ಎಂಬುದಾಗಿ ಅನೌನ್ಸ್ಮೆಂಟ್. ಇದನ್ನು ಮನೆಯಲ್ಲಿ ಕೂತಂತ ಸೇವಕರು ಲೆಸ್ಟರ್ ಸುಮಾರಲ್ಲೂ ನೋಡಿದರು. ಅವ್ರು ಹೋದರು, ಸರ್ಕಾರಕ್ಕೆ ಮನವಿ ಕೊಟ್ಟರು. ಅವ್ರು ಹೇಳಿದ್ರು, ನಾನು ಆ ಸಹೋದರಿಯನ್ನುಗೋಸ್ಕರ, ನಾನೊಬ್ಬ ಕ್ರೈಸ್ತ ಸೇವಕನು, ನನ್ನ ಮೇಲೆ ಒಂದು ಅಭಿಷೇಕ ಇದೆ, ನಾನು ಆ ಸಹೋದರಿಗೆ ನಾನು ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಯೇಸು ಅವರಿಗೆ ಬಿಡುಗಡೆ ಕೊಡ್ತೇನೆ ಅಂತ ಹೇಳಿದಾಗ ಅವರಿಗೆ ಅವಕಾಶ ಮಾಡಿಕೊಟ್ರು. ಅದಕ್ಕಿಂತ ಮುಂಚೆ ಎಷ್ಟೋ ಜನ ಹೋಗಿ ಆ ಹುಡುಗಿಯಿಂದ ಆಕ್ರಮಣಕ್ಕೆ ದಾಳಿಗೆ ಒಳಗಾಗಿದ್ದಾರೆ. ಹುಡುಗಿ ಅವರ ಕೈಕಾಲು ಸಂಕಲೆ ಬಂಧಿಸಲ್ಪಟ್ಟಿದ್ದಾಳೆ. ಎಷ್ಟೋ ಸೇವಕರ ಮೇಲೆ ಆಕ್ರಮಣ ಮಾಡಿ, ಜನರ ಮೇಲೆ ಆಕ್ರಮಣ ಮಾಡಿ ಮಂತ್ರವಾದಿಗಳೆಲ್ಲ ಓಡಿ ಹೋಗಿದ್ದಾರೆ. ಇವರು ಹೋದಾಗ ಅವರು ಅಲ್ಲಿ ಹೋದಾಗಲೇ ಅವರ ಮೇಲಿರುವಂಥ ದುರಾತ್ಮ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ, ದೇವರ ಉನ್ನತ ಸೇವಕನಾದ ಲೆಸ್ಟರ್ ಸೊಮೊರಲ್ ನನಗಿನ್ನು ನಿಲ್ಲಿಕ್ಕಿಲ್ಲಿ ಆಗುವುದಿಲ್ಲ. ನೋಡಿ, ಅಭಿಷೇಕದ ಬಲದಿಂದ ಆ ಸೆರೆಮನೆಯೊಳಗೆ ಕಾಲಿಟ್ಟ ಕೂಡಲೇ ಕೋಣೆಯಲ್ಲಿರುವಂಥ ಸಹೋದರಿ ಇರುವಂಥ ಆ ಒಂದು
ಕೋಣೆ ಕಾಲಿಟ್ಟ ಕೂಡ ದುರಾತ್ಮ ಓಡಿ ಹೋಯ್ತು. ಸಹೋದರಿ ಪರಿಪೂರ್ಣ ಬುದ್ಧಿ ಸ್ವಾಧೀನಕ್ಕೆ ಬಂತು, ಹುಚ್ಚಿಯಾಗಿ ಆಗಿದ್ಲು, ಪೂರ್ಣ ಗುಣಮುಖಳಾಗಿ ಬಿಟ್ಲು. ಮತ್ತೆ ಆ ಸೇವಕರಿಗೆ ಸರ್ಕಾರ ಎಲ್ಲೆಲ್ಲ ಸುವಾರ್ಥ ಕೂಡ ನಡೆಸ್ತಾರೆ, ನಿಮಗೆಲ್ಲ ಓಪನ್ ಫ್ರೀ ಎಂಬುದಾಗಿ ಹೇಳಿ ಅವರು ಫ್ರೀ ಆಗಿ ಕೊಟ್ಟರು. ಲೆಸ್ಟರ್ ಸುಮರೋಲ್ ಬಗ್ಗೆ ಲಾಸ್ಟ್ ಟೈಮ್ ಯಾರು ಬಂದ ಸೇವಕರು ಹೇಳಿದ್ರು, ನೆನಪಿದ್ವಾ ನಿಮಗೆ? ಅವರು ಕೂಟವನ್ನು ಒಂದು ಕಡೆ ದೆವ್ವವನ್ನು ಬಿಡಿಸಿ ಅವರು ಮನೆಗೆ ರೂಮಿಗೆ ಒಂದು ಮನೆಗೆ ಮಲಗಲಿಕ್ಕೆ ಹೋದಾಗ ಬಾಗಿಲೆಲ್ಲ ಓಪನ್ ಆಯಿತು, ಟಕ ಟಕ ಕಿಟಕಿಯ ಶಬ್ದ ಇಲ್ಲ. ನೋಡಿದಾಗ ಈಚೆ ತಿರುಗಿ ನೋಡಿದಾಗ ಸೈತಾನ ನಿಂತೆ ಸೈತಾನ ಹೇಳಿದಂತೆ, ನೀನು ಯಾರಂತ ಹೇಳಿ, ನೀನು ಇವತ್ತು ಓಡಿಸಿದೆಯಲ್ಲ ಅದೇ ನಾನು ದುಷ್ಟಶಕ್ತಿ ಅಂತ ಹೇಳಿದಾಗ ನೀನಾ ಎಂಬುದಾಗಿ ಹೇಳಿ ಆಚೆ ತಿರುಗಿಸಿ ಬಿಟ್ರು ಅವರು. ನೆನಪುಂಟ? ಒಬ್ಬ ಸೇವಕರಿಗೆ ಬಂದಾಗ ಹೇಳಿದ ಅದೇ ಸೇವಕರು, ಲೆಸ್ಟರ್ ಸುಮಾರಲ್ಲರು, ದೇವ ಶಕ್ತವಾಗಿ ಉಪಯೋಗಿಸಿದಂಥ ಒಬ್ಬ ದೇವ ಸೇವಕರು. ಆಮೇನ್. ನಿನ್ನ ಮೇಲೆ ಅಭಿಷೇಕ ಇರುವಾಗ ಒಂದೇ ಒಂದು ದುಷ್ಟ ಶಕ್ತಿ ನಿನ್ನ ಮುಟ್ಟುವುದಕ್ಕೆ ಆಗುವುದಿಲ್ಲ, ಒಂದೇ ಒಂದು ಮಾಟ ಮಂತ್ರ ಶಕ್ತಿ ನಿನ್ನ ಮುಟ್ಲಿಕ್ಕೆ ಆಗಲ್ಲ. ಅಲ್ಲಲ್ಲಿಯ ಒಂದು ವೇಳೆ ಮಂತ್ರವಾದಿಗಳು ನಿನಗೆ ವಿರುದ್ಧವಾಗಿ ನಿಲ್ಲುವುದಾದರೆ ಅವರೇ ಪ್ರತಿದಾಳಿಗೆ ಹೊಡೆಯಲ್ಪಡುತ್ತಾರೆ. ಯಾವ ದುಷ್ಟಾತ್ಮ ನಿನಗೆ ವಿರುದ್ಧ ಕಳಿಸುತ್ತಾರೋ ಆ ದುಷ್ಟಾತ್ಮ ನಿನ್ನನ್ನು ಮುಟ್ಟದೆ ತಿರುಗಿ ಅವರಿಗೆ ಹೋಗಿ ಹೊಡೆಯುತ್ತದೆ ಅದು. ಅಲ್ಲಲೂಯ. ಕಾರಣ ನಿನ್ನ ಮೇಲೆ ಒಂದು ಅಸಾಧಾರಣವಾದಂತ ಒಂದು ಅಭಿಷೇಕ ಇದೆ. ಸೈತಾನೇ ಗೊತ್ತುಂಟು. ಅಪೊಸ್ತಲಗೀತೆ 16:16 ಓದಿ ನೋಡಿ. ಒಂದು ಹೆಂಗಸನ ಮೇಲೆ, ಒಂದು ಹುಡುಗಿಯ ಮೇಲೆ ಒಂದು ದುರಾತ್ಮ ಆಯ್ತು, ಕಣಿ ಹೇಳುವಂತ ದುರಾತ್ಮ. ಅದಕ್ಕೆ ಗೊತ್ತಾಯ್ತು ಪೌಲ ಸೀಲರು ಅಭಿಷಿಕ್ತ ದೇವಸೇವಕರಂತ. ನೋಡಿ, ಓದಿ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲೇ ಅದು ಬಿಟ್ಟು ಹೋಯಿತು. ನೋಡಿ, ಆ ದುರಾತ್ಮಕ್ಕೆ ಗೊತ್ತು. ಆ ಸಿಟಿಯಲ್ಲಿ ಫಿಲಿಪ್ಪಿ ಪಟ್ಟಣದಲ್ಲಿ ಎಷ್ಟೋ ಜನ ಇದ್ದಾರೆ, ಯಾರಿಗೂ ಈ ಪೌಲ ಸೀಲರ ಬಗ್ಗೆ ಪರಿಚಯ ಇಲ್ಲ. ಆದರೆ ಸೈತಾನನಿಗೆ ಗೊತ್ತುಂಟು ಇವರು ಯಾರು ಎಂಬುದಾಗಿ. ಅಭಿಷೇಕ ಇರುವಂತ ವ್ಯಕ್ತಿಯನ್ನು ಸೈತಾನ ಗುರುತಿಸುತ್ತಾನೆ, ಅವನು ಮುಟ್ಲಿಕ್ಕೆ ಆಗಲ್ಲ, ನಡಗುತ್ತಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಅಪೊಸ್ತಲಗೀತೆ 19:11 ವಾಕ್ಯ ಓದಿ. ಪೌಲನ ಮೇಲೆ ಇದ್ದಂತ ಅಭಿಷೇಕ ಏನಾಗಿತ್ತು? ಆಕ್ಟ್ಸ್ ಚಾಪ್ಟರ್ 19:11-12. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈ ಮೇಲಿನಿಂದ ಕೈವಸ್ತ್ರಗಳನ್ನು, ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಪೌಲ ಸೀಲರು ಪೌಲನು ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ, ಗದರಿಸುವ ಅವಶ್ಯಕತೆ ಇಲ್ಲ. ಅವನ ಬಟ್ಟೆ ದೆವ್ವ ಹಿಡಿದ ವ್ಯಕ್ತಿಯ ಮೇಲೆ ಹಾಕಿದ್ರೆ ಸಾಕು, ದೆವ್ವ ಬಿಟ್ಟು ಹೋಗ್ತಾ ಇದೆ. ಅಷ್ಟು ಅಭಿಷೇಕಕ್ಕಿರುವಂತ ಪ್ರಭಾವ, ಆ ಶಕ್ತಿ ನಾವು ನೋಡ್ತೇವೆ ಅಲ್ಲಿ. ನಾವು ದೇವರು ನಮಗೆ ಕೊಡುವಂತ ಅಭಿಷೇಕವು ಸಾಧಾರಣವಾದ ಅಭಿಷೇಕವಲ್ಲ ಪ್ರಿಯರೇ. ದುರಾತ್ಮಗಳು ನಡುಗುತ್ತವೆ, ಅಂಧಕಾರ ಶಕ್ತಿಯು ನಡುಗುತ್ತದೆ, ಸೈತಾನ ನಡುಗುತ್ತಾನೆ ಪ್ರಿಯರೇ. ಆ ಅಭಿಷೇಕವನ್ನೇ ದೇವರು ನಮಗೆ ಕೊಡುವಂಥದ್ದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸರ್ಕಾರ ಒಬ್ಬ ಅಧಿಕಾರಿಗೆ ಅಧಿಕಾರ ಕೊಡುವುದಾದ್ರೆ, ಅದಕ್ಕೆ ಒಂದು ಅಷ್ಟು ಪವರ್ ಇರುವುದಾದ್ರೆ, ಆ ಅಧಿಕಾರಕ್ಕೆ ಪವರ್ ಇರುವುದಾದರೆ, ಪರಲೋಕ ಒಬ್ಬ ಕ್ರೈಸ್ತ ವಿಶ್ವಾಸಕ್ಕೆ ಕೊಡುವಂತ ಅಭಿಷೇಕವು ಅದಕ್ಕಿಂತ ಉನ್ನತವಾದದ್ದು. ದುರಾತ್ಮ ಲೋಕವು ಅಭಿಷಿಕ್ತ ಸೇವಕನಿಗೆ, ಅಭಿಷಿಕ್ತ ಕ್ರೈಸ್ತ ವಿಶ್ವಾಸ ನೋಡುವಾಗ ನಡುಗುತ್ತಾನೆ. ಸೈತಾನ ಲೋಕ ನಡುಗುತ್ತದೆ, ಪಾತಾಳ ಲೋಕ ನಡುಗುತ್ತದೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಸೈತಾನ ಶಕ್ತಿಗಳನ್ನು ಜಯಿಸಬೇಕಾದ್ರೆ ನಾವು ಅಭಿಷೇಕ ಹೊಂದಿಕೊಳ್ಳಬೇಕು. ಯಾರವ ಮಂತ್ರವು ಮಾಟವು ನಮ್ಮ ಮುಂದೆ ನಿಲ್ಲಿಕ್ಕೆ ಆಗಲ್ಲ. ಏಷ್ಯ 54:17, ಐಸಾಯ 54:17, ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವುದೇ ಆಯುಧವದು ಫಲಿಸುವುದಿಲ್ಲ. ನಂಬರ್ಸ್ 23:26, ಅರಣ್ಯಕಾಂಡ 23:23, ಯಾಕೋಬ್ಯಗೆ ವಿರುದ್ಧವಾದ ಶಕುನವಿಲ್ಲ, ಮಾಟವಿಲ್ಲ, ಮಂತ್ರವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ,
ಲಾಸ್ಟ್ 7ನೇದಾಗಿ ಯಾಕೆ ನಮಗೆ ಅಭಿಷೇಕ ಬೇಕು? ಕ್ರಿಸ್ತಿಯ ಜೀವಿತದಲ್ಲಿ ಕಷ್ಟಗಳು, ನೋವುಗಳು, ಕೊರತೆಗಳು, ವೇದನೆಗಳು, ದುಃಖಗಳು ಬರುವಾಗ ಅದರ ಮೇಲೆ ಜಯ ಹೊಂದಿ ನಂಬಿಕೆಯಲ್ಲಿ ನಿಲ್ಲುವುದಕ್ಕಾಗಿ ಅಭಿಷೇಕ ನಮಗೆ ಬೇಕು. ಅಲ್ಲಲ್ಲೂಯ್ಯ. ಅಭಿಷೇಕ ಇಲ್ಲದೆ ಜಯದಲ್ಲಿ ನಿಲ್ಲುವುದಕ್ಕೆ ಸೋತು ಹೋಗ್ತೇವೆ ನಾವು. ಅಭಿಷೇಕ ಇಲ್ಲದರೆ ನಿರಾಶರಾಗುತ್ತೇವೆ, ದುಃಖ ಪಡ್ತೇವೆ, ವೇದನೆ ಪಡ್ತೇವೆ, ನಂಬಿಕೆ ಜೀವಿತ ಬಿಟ್ಟು ಹೋಗ್ತೇವೆ. ಜಯದ ಜೀವಿತಕ್ಕಾಗಿ ನಮಗೆ ಅಭಿಷೇಕ ಬೇಕು ಪ್ರಿಯರೇ. ಅಲ್ಲಲ್ಲೂಯ್ಯ.